18 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ತಲೆದಂಡವಾಗಲಿದ್ದ ರಹೀಂ. ಅರಬ್ ದೇಶದಲ್ಲಿ ಮಾಡದ ತಪ್ಪಿಗೆ ಗಲ್ಲು ಶಿಕ್ಷೆ ಅನುಭವಿಸಲಿದ್ದ ವ್ಯಕ್ತಿ. 15 ದಿನದಲ್ಲಿ ಗಲ್ಲಿಗೇರಲಿದ್ದ ರಹೀಂಗೆ ಜೀವದಾನ. ಕಾಸರಗೋಡಿನಿಂದ ತಿರುವನಂತಪುರದವರೆಗೆ ಭಿಕ್ಷೆ ಬೇಡಿದ ಭೋಷೆ. 24 ಕೋಟಿ ಧನ ಸಂಗ್ರಹದ ಬಳಿಕ ಸೋಷಿಯಲ್ ಮೀಡಿಯಾದ ಮೂಲಕ ಸಂಗ್ರಹ. 34 ಕೋಟಿ ರೂಪಾಯಿ ಸಂಗ್ರಹಿಸಿ ಅಮಾಯಕನ ಜೀವ ಉಳಿಸಿದ ಚೆಮ್ಮನೂರು ಜ್ಯುವೆಲ್ಲರ್ಸ್ ಮಾಲೀಕ. ಬಾಬಿ ಚೆಮ್ಮನೂರು ಅವರ ಸೇವೆಗೆ ಎಲ್ಲೆಡೆ ಶ್ಲಾಘನೆ. ಬಿ ಹ್ಯೂಮನ್ ತಂಡದಿಂದ ಬಾಬಿ ಚೆಮ್ಮನೂರಿಗೆ ಗೌರವ. ಉಚ್ಚಿಲ ಕಿಯಾನ್ಜಾ ಗಾರ್ಡನ್ನಲ್ಲಿ ನಡೆಯಿತು ಕಾರ್ಯಕ್ರಮ. Please welcome the superstar of today's event, Brother Bobby Chemanur. करते हैं कि प्लीज टेक योर सीट्स एवरीबॉडी प्लीज सिट डाउन. अस्सलाम वालेकुम, ಗುಡ್ ಈವ್ನಿಂಗ್, ನಮಸ್ಕಾರ. ಅದನ್ನು ಎಣಿಸ್ಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಮೊತ್ತ 34 ಕೋಟಿ. ಆ ತಾಯಿಯ ಕಣ್ಣೀರು, ಆ ತಾಯಿಯ ಪ್ರಾರ್ಥನೆ, ಅದಕ್ಕೆ ಉತ್ತರ ಎಂಬಂತೆ ನಮ್ಮ ಜೊತೆ ಮೂಡಿ ಬಂದಂತಹ ದ ರಿಯಲ್ ಸ್ಟಾರ್ ಅವರೇ ಡಾಕ್ಟರ್ ಬಾಬಿ ಚೆಮ್ಮನೂರ್, ದ ಮ್ಯಾನ್ ಬಿಹೈಂಡ್ ದ ಟ್ರೂ ಕೇರಳ ಸ್ಟೋರಿ. I welcome Dr. Bobby Chemanur, the chairman and the director of Bobby Group. ಹಾಗೆ ಇವತ್ತು ಇನ್ನಿಬ್ಬರು ಸಾಧಕರಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅವರೇ ಶ್ರೀಮತಿ ಸಬಿತಾ ಶೆಟ್ಟಿ, ದ ಫೌಂಡರ್ ಆ್ಯಂಡ್ ಮ್ಯಾನೇಜಿಂಗ್ ಟ್ರಸ್ಟಿ ಆಫ್ ತಪಸ್ಯ ಫೌಂಡೇಶನ್. ಇವತ್ತು ಸಾವಿರಾರು ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಹೊಸ ಬದುಕನ್ನು ಕೊಟ್ಟಂತಹ ಆ ಮಹಾತಾಯಿ ಶ್ರೀಮತಿ ಸಬಿತಾ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ, ಇವತ್ತಿನ ಸನ್ಮಾನಿತರು. ಹಾಗೆಯೇ ಇನ್ನೊಬ್ಬರು ನಮ್ಮ ಮಿತ್ರ ಶ್ರೀಯುತ ಹನಿ ಪುತ್ತೂರು ಕಮ್ಯುನಿಟಿ ಸೆಂಟರಿನ ಸಂಸ್ಥಾಪಕರು, ಈಸ್ ದ ಫೌಂಡರ್ ಆಫ್ ಪುತ್ತೂರು ಕಮ್ಯುನಿಟಿ ಸೆಂಟರ್. ಅನೇಕ ಸಾಮಾಜಿಕ ಸೇವೆಯ ಮೂಲಕ ಮನೆ ಮಾತಾಗಿರ್ತಕ್ಕಂತಹ ಒಂದು ಹೆಸರು ಹನಿ ಪುತ್ತೂರವರು. ಇವತ್ತು ಪುತ್ತೂರು ಕಮ್ಯುನಿಟಿ ಸೆಂಟರ್ನ ಮೂಲಕ ಇಡೀ ರಾಜ್ಯದಲ್ಲಿ ಒಂದು ಶೈಕ್ಷಣಿಕ ಕ್ಷೇತ್ರಕ್ಕೆ ಒಂದು ಹೊಸ ದಿಕ್ಕನ್ನೇ ಕೊಟ್ಟಂಥವರು ಹನಿ ಪುತ್ತೂರು. ಅವರಿಗೂ ಕೂಡ ಇವತ್ತು ಸನ್ಮಾನ ಕಾರ್ಯಕ್ರಮ ಇದೆ. ಈ ಮೂವರನ್ನು ಸನ್ಮಾನಿಸ್ತಕ್ಕಂತಹ ಒಂದು ರಿಯಲಿ ಬ್ಯೂಟಿಫುಲ್ ಪ್ರೋಗ್ರಾಮ್, ಆ್ಯಂಡ್ ಇನ್ಸ್ಪಿರೇಷನಲ್ ಪ್ರೋಗ್ರಾಮ್, ಮೋಟಿವೇಶನಲ್ ಪ್ರೋಗ್ರಾಮ್. ಈ ಮೂವರ ಸಾಧನೆ ಕಂಡಾಗ ನಮಗೂ ಕೂಡ ಈ ಜಗತ್ತಲ್ಲಿ ಏನಾದರೂ ಮಾಡಬೇಕು, ಈ ಜಗತ್ತಿಗೆ ಏನಾದರೂ ಕೊಡಬೇಕು, ಈ ಜಗತ್ತಿಗೆ ಏನಾದರೂ ಬಿಟ್ಟು ಹೋಗಬೇಕು, ನಾನು ಕೂಡ ಕೊಡುವ ಕೈಯಾಗಬೇಕು, ನನ್ನದು ಕೂಡ ಕೊಡುವ ಮನಸ್ಸಾಗಬೇಕು, ಸೇವೆಯ ತುಡಿತ ನನ್ನಲ್ಲಿ ಬರಬೇಕು. ಈ ರೀತಿಯ ಒಂದು ಮೋಟಿವೇಶನ್, ಇನ್ಸ್ಪಿರೇಷನ್ ಕೊಡ್ತಕ್ಕಂಥ ಮೂವರು ವ್ಯಕ್ತಿತ್ವಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ನನ್ನ ಪ್ರೀತಿಯ ಎಲ್ಲ ನನ್ನ ಸಹೋದರರೇ, ಇವತ್ತು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹತ್ರ ಕೇಳ್ತಾರೆ, ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಕೆಲಸ ಯಾವುದು? ವಿಚ್ ಇಸ್ ದ ಗ್ರೇಟೆಸ್ಟ್ ವರ್ಕ್ ಇನ್ ದಿಸ್ ವರ್ಲ್ಡ್, ಗ್ರೇಟೆಸ್ಟ್ ಡೀಡ್. ಆಗ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಒಬ್ಬ ನೊಂದವನ ಕಣ್ಣೀರನ್ನು ಒರೆಸಿ ಅವನ ಮುಖದಲ್ಲಿ ನಗುವನ್ನು ಅರಳಿಸ್ತಕ್ಕಂಥದ್ದು. ಬ್ರಿಂಗ್ ದ ಜಾಯ್, ದಿಸ್ ಈಸ್ ದ ಗ್ರೇಟೆಸ್ಟ್ ಹ್ಯುಮ್ಯಾನಿಟೇರಿಯನ್ ವರ್ಕ್ ಅಂತೇಳಿ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರೆ, ಇವತ್ತು ಪುರಾಣದ ಸಾರ ಏನು? ಪುರಾಣಗಳಿದೆ. ಆ ಪುರಾಣದ ಸಾರ ಏನು ಕೇಳಿದರೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಪರೋಪಕಾರವೇ ಪುಣ್ಯ, ಪರಪೀಡನೆಯೇ ಪಾಪ ಅಂತ ಹೇಳುವಂಥದ್ದು. ಹಾಗೇನೆ ನಮ್ಮ ಜೀಸಸ್ ಅವರು ಹೇಳ್ತಾರೆ, ಲವ್ ಯುವರ್ ನೇಬರ್ಸ್ ಆಸ್ ಯುವರ್ ಸೆಲ್ಫ್. ನಿಮ್ಮ ನೆರೆಕರೆಯವರನ್ನು ನಿನ್ನನ್ನು ಪ್ರೀತಿಸಿದ ಹಾಗೆ ನೀನು ಅವರನ್ನು ಪ್ರೀತಿಸುವಂಥದ್ದು. ಜಗತ್ತಿನ ಎಲ್ಲ ಧರ್ಮಗಳ ಸಾರ ಕೂಡ ಪ್ರೀತಿಸು 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 ಅಂತ ಹೇಳುವಂಥದ್ದು. ಹಾಗೇನೆ ನಮ್ಮ ಇವತ್ತಿನ ಡಾಕ್ಟರ್ ಬಾಬಿ ಚೆಮ್ಮನೂರ್
ಅವರ ಒಂದು ಡಯಲಾಗ್ ಇದೆ, ಏನದವರ ಕೋಟ್, ಕಾಂಕರ್ ದ ವರ್ಲ್ಡ್ ವಿತ್ ಲವ್. ಇಡೀ ಜಗತ್ತನ್ನೇ ಪ್ರೀತಿಯಿಂದ ಗೆಲ್ಲಿರಿ. ಪ್ರೀತಿಗೆ ಅಷ್ಟು ಪವರ್ ಇದೆ. ನೀವು ಜಗತ್ತನ್ನು ಪ್ರೀತಿಸಿದರೆ ಜಗತ್ತು ನಿಮ್ಮನ್ನು ಪ್ರೀತಿಸುತ್ತೆ. ದಿಸ್ ಈಸ್ ದ ಮೆಸೇಜ್ ಆಫ್ ಡಾಕ್ಟರ್ ಬಾಬಿ ಚೆಮ್ಮಣ್ಣವರ್. ರಿಯಲಿ ವಿ ಆರ್ ಪ್ರೌಡ್ ಆಫ್ ಯು ಸರ್. ಇವತ್ತು ದ ಪ್ರೆಸೆನ್ಸ್ ಆಫ್ ಯುವರ್ಸ್, ದಿಸ್ ಈಸ್ ಅ ರಿಯಲ್ ಇನ್ಸ್ಪಿರೇಷನ್ ಟು ಆಲ್ ಆಫ್ ಅಸ್. ದಿಸ್ ವಿಲ್ ಮೋಟಿವೇಟ್ ಅಸ್ ಎ ಲಾಟ್ ಟು ಡೂ ಲಾಟ್ ಆಫ್ ಸೋಷಿಯಲ್ ವರ್ಕ್. ಸೊ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ಜೊತೆ ವೆಲ್ಕಮ್ ಸ್ಪೀಚ್ ಎಲ್ಲರನ್ನು ಸ್ವಾಗತಿಸಲಿಕ್ಕೆ ಇದ್ದಾರೆ ನಮ್ಮ ಬಿ ಹ್ಯೂಮನ್ ಮಂಗಳೂರಿನ ಅಧ್ಯಕ್ಷರಾದಂತಹ ಮಿಸ್ಟರ್ ಸಿರಾಜ್. ಐ ವೆಲ್ಕಮ್ the gathering. Assalamu alaikum, good evening. Anyone can be a hero, but it takes a special one to be human. Normally ನಾವು ಹೇಳುವಾಗ ಹೇಳ್ತೀವಿ ಹೀರೋ ಆಗಲಿಕ್ಕೆ ತುಂಬ ಈಸಿ, but to be human, as you know, in Islam it teaches the best creation of Allah is the human being. So how he created and how we need to live our life, that itself is our greatest achievement. We have so many of the greatest achievers with us. I welcome everyone one by one. A social change warrior that evokes passion and empathy in order to create significant positive change in the lives of others. With this, firstly, I proudly welcome Mr. A.K.M. Ashraf, MLA of Kerala Manjeshwar constituency, to be a part of this great event. We welcome you, sir. We have Mr. Sharif Bolar, as Mangaloreans know him as a smiling face and dearest to everyone in Mangalore, Managing Director of Whitestone. We welcome you, sir. We have Mr. Mansoor Azad, Chairman of Hidayah Foundation. One more welcome, well-known personality in Mangalore. We welcome you, sir. We have Mr. Abdullah Baba, Mysore, who is a businessman from Mysore. Welcome you, sir. Mr. Muhammad Kunyi of Shanti Prakashna. If you open any of the Facebook channels, YouTube channels, everyone knows him. We welcome you, sir. We have Abdul Latif, Managing Director of ANI Trading and Company. Welcome. Bangalore ki jaan, sabki pehchan. Mr. Muzaffar Ahmad, the advocate and the Team Be Human trustee. Welcome you, sir. We have Mr. Abdullah Monu, Managing Director of Eurogroup, Qatar. We have K. Bawa of Deals Group. Welcome you, sir. We have Kayyum Mani, just landed now, Trustee of Abhayam Dialysis Center, Kasargod. We welcome you, sir. As the face of Facebook and Instagram, face of Mangalore, we have Mr. Saif Sultan, founder of Hope Foundation. Welcome you, sir. We have Dr. A.K. Jamal, Vice Chairman, Waqf Advisory Committee. Welcome you, sir. After welcoming our guest, how can we, I need to start few words, but our motivational speaker as well as our inspiration, sir had already introduced our three gems of this world. I should not be saying India, it should be 3 gems of world. First, I heartily welcome Mrs. Shabita Shetty, who is the founder of Managing Trustee of Tapasya Foundation. Tapasya Foundation, it is a hope for many of the people all over Mangalore as well as anywhere from Karnataka. We welcome you, ma'am. We wholeheartedly welcome Mr. Hanif Puttur, who is the General Secretary of CRDF.
known as Soul of Puttur Community Center, helped so many of the students. We welcome you, sir. I wholeheartedly extend a warm welcome to the man behind the true Kerala story, Dr. Bobby Chemanur, who is the chairman and director of Bobby Group, received several awards of business acumen, also taken initiative across Kerala for donating bloods by the slogan, "Give blood, give life." Owner of Chemanur Jewelers, founder of Life Vision Charitable Trust, also the man behind, as everyone knows, who saved Mr. Abdul Rahim. Last but not the least, I welcome all the media members, well-wishers, Be Human organization members, as well as everyone from Kianza Garden. Thanks a lot for this opportunity. Over to sir. ಎಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿದಂಥ ಜನಾಬ್ ಸಿರಾಜ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಬಂದಂಥ ಎಲ್ಲ ಅತಿಥಿಗಳಿಗೆ ನಮ್ಮ ಗೆಸ್ಟ್ ಬ್ಯಾಜನ್ನು ನೀಡಿ ನಾವು ಗೌರವಿಸ್ತಾ ಇದ್ದೇವೆ. ಮೊದಲಿಗೆ ಮಿಸ್ಟರ್ AKM ಅಶ್ರಫ್, MLA ಆಫ್ ಮಂಜೇಶ್ವರ್, ಮಿಸ್ಟರ್ ಮನ್ಸೂರ್ ಆಜಾದ್, ಚೇರ್ಮನ್ ಹಿದಾಯ ಫೌಂಡೇಶನ್, ಮಿಸ್ಟರ್ ಮೊಹಮ್ಮದ್ ಕುಂಜಿ, ಶಾಂತಿ ಪ್ರಕಾಶನ, Mr. Abdul Latif Gurpura, MD, Honey Trading and Company. Advocate Muzaffar Ahmad, the trustee of Team Be Human. Mr. Abdullah Monu Qatar, MD, Euro Group Qatar. Mr. K.A. Baba, Deals Group. Mr. Qayyum Manya, trustee, Abhayam Dialysis Center, Kasargod. Mr. Saif Sultan, the founder of Hope Foundation. Mr. Jamal, the Vice President of DK District Waqf Advisory Committee. Mr. Samir Kasargod. And Mr. Naveen Hegde, the trustee of Tapasya Foundation. ನಮ್ಮ ಎಲ್ಲ ಅತಿಥಿಗಳಿಗೆ ಈಗಾಗಲೇ ಗೆಸ್ಟ್ ಬ್ಯಾಜನ್ನು ನೀಡಿ ಮತ್ತೊಮ್ಮೆ ತಮ್ಮನ್ನು ಗೌರವಿಸಿದ್ದೇವೆ. ಒಬ್ಬಳು ಹುಡುಗಿಗೆ ತಾಯಿ ಮೇಲೆ ಕೋಪ ಆಯ್ತಂತೆ. ಕೋಪ ಆದ ತಕ್ಷಣ ಸೀದಾ ಗುಡ್ಡದ ಮೇಲೆ ಹೋಗಿ ಧ್ವನಿ, ಐ ಹೇಟ್ ಯು. ಸೀದಾ ಹುಡುಗಿ ಬಂದು ತನಗೆ ಆದಂಥ ಅನುಭವವನ್ನು ತಾಯಿಯೊಟ್ಟಿಗೆ ಹಂಚಿಕೊಳ್ತಾಳೆ. ಆಗ ತಾಯಿ ಹೇಳ್ತಾಳೆ, ಹೋಗಮ್ಮ, ಈಗ ಹೋಗಿ ಗುಡ್ಡದ ಮೇಲೆ ನಿಂತು ಐ ಲವ್ ಯು ಅಂತ ಹೇಳುವಂತ. ಹುಡುಗಿ ಹೋಗಿ ಗುಡ್ಡದ ಮೇಲೆ ನಿಂತಾಗ ಅಲ್ಲಿ ಒಂದು ಧ್ವನಿ ಬಂತು, ಐ ಲವ್ ಯು ಅಂತ. ಆಗ ಆ ಕಡೆಯಿಂದ ಧ್ವನಿ ಬಂತು, ಐ ಲವ್ ಯು ಅಂತೇಳಿ. ಹಾಗೆ ಇಫ್ ಯು ಲವ್ ದಿಸ್ ವರ್ಲ್ಡ್, ದ ವರ್ಲ್ಡ್ ವಿಲ್ ಲವ್ ಯು. ಇಫ್ ಯು ಹೇಟ್ ದಿಸ್ ವರ್ಲ್ಡ್, ದ ವರ್ಲ್ಡ್ ವಿಲ್ ಹೇಟ್ ಯು. ದಿಸ್ ಈಸ್ ನಮ್ಮಲ್ಲಿ ಪ್ರೀತಿಸುವ ಹೃದಯ. ದ ಬೆಸ್ಟ್ ರಿಚ್ನೆಸ್ ಇಸ್ ದ ರಿಚ್ನೆಸ್ ಆಫ್ ದ ಅರ್ತ್. This quote is given by Prophet Muhammad sallallahu alaihi wasallam. So the best rich people, those who have crores of rupees, no, those who have the best heart, the kind heart, the giving heart, the generous heart. So ಇವತ್ತು ಸರ್ವ ಜನಾಂಗದ ಜನರಿಗೆ ಒಳಿತಾಗಲಿ, ಈ ದೇಶಕ್ಕೆ ಭವ್ಯ ಭವಿಷ್ಯ ಸಿಗಲಿ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ ಎಂಬ ಪ್ರಾರ್ಥನೆ ಇದೀಗ ನಮ್ಮ ಬಿ ಹ್ಯೂಮನ್ ಫೌಂಡೇಶನ್ ಇಂದ. ಇವತ್ತಿನ ಕೇಂದ್ರ ಬಿಂದು ಬಹಳಷ್ಟು ಮಂದಿ ಫಾಲೋವರ್ಸನ್ನು ಹೊಂದಿರುವಂತಹ, ಮಾನವೀಯತೆಗೆ ಅನ್ ಐಡಿಯಲ್ ಪರ್ಸನ್, ಅವರೇ ಡಾಕ್ಟರ್ ಬಾಬಿ ಚೆಮನೂರ್. ಅವರು ಏನು, ಅವರು ಮಾಡಿದ ಕೆಲಸ ಏನು, ಅವರ ಸೇವೆಯ ಕ್ಷೇತ್ರಗಳು ಯಾವುದು, ವಾಟ್ ಆರ್ ದ ಏರಿಯಾಸ್ ಆಫ್ ಹಿಸ್ ವರ್ಕ್, ವಾಟ್ ಇಟ್ ಡಿಡ್ ಟು ದ ಸೊಸೈಟಿ, ಇದೆಲ್ಲದರ ಬಗ್ಗೆ ತಮ್ಮೆಲ್ಲರನ್ನೂ ಕೂಡ ಕಣ್ಣು ಮತ್ತು ಮನಸ್ಸು ಸೆಳೆಯತಕ್ಕಂಥ ಒಂದು ಅದ್ಭುತ ಒಂದು ವಿಡಿಯೋ ಇದೀಗ ತಮ್ಮ ಮುಂದೆ ನಾವು ಪ್ಲೇ ಮಾಡ್ತಾ ಇದ್ದೇವೆ. ಕವಿಯೊಬ್ಬರು ಹೇಳ್ತಾರೆ, ಹಚ್ಚುವುದಾದರೆ ದೀಪವನ್ನು ಹಚ್ಚು, ಬೆಂಕಿಯನ್ನಲ್ಲ. ದೀಪ ಹಚ್ಚಿದರೆ ಮನೆ ಬೆಳಗತ್ತೆ, ಬೆಂಕಿ ಹಚ್ಚಿದರೆ ಊರು ನಾಶ ಆಗತ್ತೆ. ಆರಿಸುವುದಾದರೆ ನೋವನ್ನು ಆರಿಸು, ನಗುವನ್ನಲ್ಲ ಅಂತೇಳಿ. ಹಾಗೆ ಬಹಳಷ್ಟು ಕುಟುಂಬಗಳಿಗೆ
ದೀಪವನ್ನು ಹಚ್ಚಿದ, ಬಹಳಷ್ಟು ಮಂದಿಯ ಕಣ್ಣೀರನ್ನು ಒರೆಸಿದ ಈ ಅಪೂರ್ವ ಸಾಧಕನ ಒಂದು ಎವಿ ತಮ್ಮ ಮುಂದೆ ಇದೀಗ. ഞാൻ നിങ്ങളുടെ സ്വന്തം ബൂച്ച്. എന്റെ മുദ്രാവാക്യം എനിക്ക് സന്തോഷമായി. കോൺകർ ദ വേൾഡ് വിത്ത് ലവ്, സ്നേഹം കൊണ്ട് ലോകം കീഴടക്കാന്നുള്ള, ജാതി മതങ്ങൾക്കൊക്കെ അതീതമായി ചിന്തിക്കുക എന്നുള്ളത് വലിയൊരു കാര്യമാണ്. ഇപ്പൊ ഞാനുണ്ട്, ഒറ്റയ്ക്കല്ല. അയ്യോ കാല് പിടിക്കലൊക്കെ പഴയ ഫാഷനാ, ഒന്നും വേണ്ട, സ്നേഹം ഉണ്ടായാൽ മതി. 18 കൊല്ലത്തെ ജയിൽവാസം, മോചനദ്രവ്യം നൽകിയില്ലെങ്കിൽ 1 മാസത്തിനകം വധശിക്ഷ. ആശ്രയമറ്റു കഴിയുന്ന അബ്ദുൾ റഹീമിന് കൈത്താങ്ങാകാനാണ് ബോബി ചെമ്മണ്ണൂരിന്റെയും സംഘത്തിന്റെയും ശ്രമം. 1 കോടി രൂപ സ്വന്തം നിലയിൽ സംഭാവന നൽകുമെന്ന് ബോബി ചെമ്മണ്ണൂർ അറിയിച്ചു. ഒറ്റയ്ക്ക് കഴിയില്ലെങ്കിലും ഒരുമിച്ച് ചേർന്നാൽ 34 കോടി രൂപ ആർക്കും അപ്രാപ്യമായ ഒരു തുകയല്ലെന്നാണ് ബോബി ചെമ്മണ്ണൂരിന്റെ പക്ഷം. മോചനദ്രവ്യം സമാഹരിക്കുന്നതിനായി ബോജെ യാചക യാത്ര ഏപ്രിൽ 8 തിങ്കളാഴ്ച രാവിലെ 9 മണിക്ക് തിരുവനന്തപുരം തമ്പാനൂർ KSRTC ബസ് സ്റ്റാൻഡിൽ നിന്നും ആരംഭിക്കും. തുടർന്ന് കാസർഗോഡ് വരെയുള്ള എല്ലാ ജില്ലകളിലെയും പ്രധാന റെയിൽവേ സ്റ്റേഷനുകൾ, ബസ് സ്റ്റാൻഡുകൾ, കോളേജുകൾ, തെരുവോരങ്ങൾ തുടങ്ങിയ എല്ലാ പൊതു ഇടങ്ങളിലും ജനങ്ങളോട് യാചിക്കാൻ ബോജെ നേരിട്ടെത്തും. സംഭാവന ചെയ്യണം. 18 വർഷമായി ഒരു നിരപരാധി സൗദി ജയിലിൽ കഴിയുകയാണ്. ഈ മാസം 16-ാം തീയതി അദ്ദേഹത്തെ തൂക്കിക്കൊല്ലാൻ വിധിച്ചിരിക്കുകയാണ്. എന്റെ അമ്മ ആദ്യമായിട്ടാണ് ഒരു ക്രിസ്ത്യാനി അല്ലാത്ത ആൾക്ക് 1 ലക്ഷം രൂപ സംഭാവന കൊടുക്കുന്നത്. പോലീസ് കാശ് തരാൻ പോവുകയാണ്. ഒരു ജീവൻ രക്ഷിക്കാൻ വേണ്ടി 1 രൂപയാണെങ്കിൽ 10 രൂപയാണെങ്കിൽ പോലും അത് വലിയാണ്, ഒരു ജീവന്റെ വിലയാണ്. ഈ ഒരു അവസരം ഇനി കിട്ടില്ല. ജീവൻ രക്ഷിക്കാൻ വേണ്ടി പോലീസ് ഉദാരമായി സംഭാവന ചെയ്തുകൊണ്ടിരിക്കുകയാണ്. കേരളത്തിൽ ബോബി ചെമ്മണ്ണൂർ നടത്തിയ പ്രധാനപ്പെട്ട ക്യാമ്പയിൻ വിഷയം പൊതുജനങ്ങളിലേക്ക് കൂടുതലായി എത്തിച്ചു. എല്ലാവരും സപ്പോർട്ട് ചെയ്ത് വിജയിച്ചു. ഇനിയിപ്പോ അടുത്ത ദൗത്യത്തിലേക്ക് കടക്കാണ്. അബ്ദുറഹീമിനെ രക്ഷിച്ചു കൊടുന്ന് ഇനി ഇവിടെ നാട്ടിലെടുത്ത് കഷ്ടപ്പെടാതിരിക്കാൻ വേണ്ടിയിട്ട് അബ്ദുറഹീമിന് ഒരു ഉപജീവന മാർഗം ആണ് നമ്മൾ പ്ലാൻ ചെയ്തു കൊടുക്കുന്നത്. റഹീമിന്റെ ഉമ്മ മകനെ കാത്ത് നാട്ടിൽ കാത്തിരിക്കുന്നുണ്ട്. സംഘടിപ്പിച്ച് ആക്കി മോനെല്ലാവരും കൂടി മോചിപ്പിച്ച് ഇത്തിരി പെട്ടെന്ന് നാട്ടിൽ എന്നെ കാണാനുള്ള വിധം ഒന്നാമത് കഷ്ടം. അവളൊക്കെ സൗഹാർദ്ദം കൊണ്ട് തന്നെയല്ലേ എൻ്റെ കുട്ടി വരാനായി കിട്ടിയത്. ഇത്ര കുട്ടി അവിടെ എത്തിക്കാൻ കഴിഞ്ഞതും എല്ലാവർക്കും ഞാൻ എൻ്റെ നന്ദി പറയുന്നു. എല്ലാവരോടും ഒരുപാട് പുതിയതുകൊണ്ട് തന്നെ എൻ്റെ കുട്ടി കഴിച്ചിലാക്കാൻ കഴിഞ്ഞത്. അതായത് എൻ്റെ പഞ്ച് ലൈൻ തന്നെ കോൺകർ ദ വേൾഡ് വിത്ത് ലവ്, സ്നേഹം കൊണ്ട് ലോകം കീഴടക്കുക എന്നതാണ്. നമ്മൾ ജീവിച്ചിരിക്കുമ്പോൾ ആരും ഉപദ്രവിക്കാതിരിക്കുക, പറ്റാവുന്ന സഹായം ചെയ്യുക, മറ്റുള്ളവരുടെ സന്തോഷത്തിൽ നമ്മൾ സന്തോഷത്തിലാവുക, ആനന്ദത്തിൽ വരിക. ദാറ്റ് ഈസ് ദ അൾട്ടിമേറ്റ് happiness, real happiness, endless happiness. I think all are motivated. Yes, no? Yes, inspired? Yes. So we have the superhero today, Dr. Bobby Chemanur.
So we have Mr. Saif Sultan to speak few words about Dr. Bobby Chamanur. Is my best friend, Saif Sultan, one of the greatest humanitarian. Where there is calamity, natural calamity, he is there to help out the people, to solve their problem. He says, don't worry, I am with you. Such a great humanitarian, Mr. Saif Sultan. He will introduce once again Dr. Bobby Chamanur. Assalamu alaikum wa rahmatullahi wa barakatuh. Good evening, ladies and gentlemen. What a beautiful evening. The sun has set. The stars are out. You don't have to look up today. You'd have to look down today, because the stars are among us today. What a beautiful day. And what an honor that Mangaloreans, especially Team Be Human, Brother Bobby, we are a big fan of yours. That is why we wanted Mangaloreans and Kannadigas and everybody to know that we love you and we appreciate your work. So we wanted to invite you to Mangalore. So welcome to Mangalore, Brother Bobby Chamanur. Brother Bobby, there's a story about this child who walks with his grandfather in the beach. एक बच्चा अपने दादाजी के साथ समंदर पे चल रहा है. There are thousands of fish dead. You know, they're on the shore dying. This child takes a few fish and throws his back in the water. There are thousands. वो बच्चा क्या करता है? एक एक मछली उठा के समंदर में वापस फेंकता है. वो जा रहे हैं अपने गाड़ी के पास. They walk towards their car. The grandfather asked the child, what difference did you make by throwing a few back in the sea? The child smiles and says, मुझे पता नहीं, I don't know if I made a big difference, but I know I made a difference in those fishes who are alive now. So that is all about. You cannot do everything for everyone, but you can do something for someone. That is what you taught us, Brother Bobby. Thank you very much. We'll be indebted, the whole world will be indebted to the efforts that you put. Shah Rukh Khan famously once said, and also my brother S.M. Bashir, who's not with us, may Allah give him Jannatul Firdaus, he beautifully said, मैं किसी का बेहतर करूं, क्या फर्क पड़ता है? मैं किसी से बेहतर बनूं, मैं किसी से बेहतर बनूं, क्या फर्क पड़ता है? I become better than you or him, what difference does it make? मैं किसी का बेहतर करूं, बहुत फर्क पड़ता है. I do something better for someone, that makes a big difference. Sheikh Mohammed of Dubai said very beautifully that service to others is the rent that you pay to live in this earth. So I request everyone, as a small exercise, मैं आपसे सब गुजारिश करता हूं कि everybody please stand up. Please stand up. Brother Boshe, I would want you to come and walk here. Please come on stage for just 1 minute. Please welcome him. Salute! Introduction. I mean, if you have to speak about a personality like Brother Bobby, you will need hours and hours. Ganton bas nahi hota, because if you see his Wikipedia, if you see his Facebook, so much information that he has done. What you have heard about 34 crores is a magic that he did. It's a miracle. Brother Bobby, you were not begging that day. People might think, why is he begging in the streets? आप भीख नहीं मांग रहे थे. हम लोग सब भिखारी थे जो अपना पैसा हम बचा के रखे हैं, जो आपको नहीं दे पाए. So not only Kerala but all over India people did help, but what you did is amazing and out of this world. And finally I want to tell a story about 4 friends. ये बड़ा सीख, it's a big lesson for everyone. 4 दोस्त थे. एक का नाम था somebody, दूसरा का नाम था everybody, तीसरा का नाम था nobody, and last was anybody. Everybody, anybody, somebody, nobody. What is the story? One person was dying, so everybody thought somebody will help. Anybody could have helped, but nobody helped. समझे आप? This is life. Don't wait for others to do things for you. You start. तू चल पड़. तू चल, कारवां बनता हो चलेगा. There will be people following you, and that is what we saw the magic in Kerala, and that's a big lesson for all over India. Malayalis have always led in good deeds.
and you proved that more today. God bless you, Bobby brother. Welcome to Mangalore. Thank you, brother. Tapasya Foundation, a place of compassion and hope in the heart of Mangalore. Tapasya Foundation, a charitable trust registered under the Charity Commission in 2018, stands as a testament to humanity's capacity for kindness and care. Their mission is to provide free palliative care to terminally ill cancer patients, transcending barriers of caste, creed, gender, and age. Collaborating with esteemed institutions like KMC Hospital and Yennapoya Hospital, Tapasya Foundation is not just addressing childhood cancer but redefining palliative care. Their dedication is palpable with mobile home palliative care services launched in December 2023, bringing comfort to the doorsteps of those in need. Expanding their reach, ward services commenced recently at Yennapoya Ayurvedic Hospital, ensuring specialized care and support. At the helm is Sabita Shetty, a visionary leader with a mission to bring happiness to every terminally ill cancer patient. Beyond care, Tapasya Foundation engages in cancer screening for the local communities, spreading awareness and early detection. Their innovative approach extends to fundraising, organizing the biggest beach festival in Mangalore, and inviting athletes nationwide. They not only raise funds but promote tourism and uplift the local community. At Tapasya Foundation, every action echoes their motto: when cure ends, care begins. Because in the journey of life, compassion is the ultimate healer. ಫೌಂಡೇಶನ್ ಮೂಲಕ ಸಬಿತಾ ಶೆಟ್ಟಿಯವರು ಮಾಡ್ತಕ್ಕಂಥ ಕೆಲಸ ಏನು, ತಾವೆಲ್ಲ ಈ ಒಂದು ವಿಡಿಯೋ ನೋಡಿದ್ದೀರಿ. ಒಂದು ಜೋರು ಚಪ್ಪಾಳೆ ಕೊಡಿ. ಇದಷ್ಟು ಸುಲಭದ ಕೆಲಸ ಅಲ್ಲ. ಕ್ಯಾನ್ಸರ್ ಪೀಡಿತ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪ್ಯಾಲಿಯೇಟಿವ್ ಕೇರ್, ಅವರ ಕೊನೆಯ ಕ್ಷಣ ಸಾವನ್ನು ನಿರೀಕ್ಷಿಸ್ತಾ ಇದ್ದಾರೆ. ಆ ಮಕ್ಕಳಿಗೆ ಬೇಕಾದ್ದು ಲವ್, ಕೇರ್, ಅಫೆಕ್ಷನ್, ಮೋರ್ ಓವರ್ ಕಾನ್ಫಿಡೆನ್ಸ್, ಅದನ್ನು ಕೊಡ್ತಕ್ಕಂಥ ಒಂದು ಶ್ರೇಷ್ಠ ಕೆಲಸವನ್ನು ಇವತ್ತು ಶ್ರೀಮತಿ ಸಬಿತಾ ಶೆಟ್ಟಿಯವರು ಮಾಡ್ತಾ ಇದ್ದೇವೆ. ಸರ್ವಶಕ್ತನು ನಿಮಗೆ ಇನ್ನಷ್ಟು ಶಕ್ತಿ ಕೊಡಲಿ. ಈ ಸಂಸ್ಥೆಗೆ ಬಹಳ ಉದಾತ್ತವಾದಂತಹ ಅನೇಕ ಯೋಜನೆಗಳು ಕೂಡ ಅವರು ಹಾಕಿಕೊಂಡಿದ್ದಾರೆ. 2.65 ಎಕರೆ ಜಾಗ ಈಗಾಗಲೇ ನಿಮ್ಮ ಇನ್ಫೋಸಿಸ್ ಪಕ್ಕ ಅವರು ಪಡ್ಕೊಂಡಿದ್ದಾರೆ. ಒಂದು 8 ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟನ್ನು ಕೂಡ ಹಾಕಿದ್ದಾರೆ. ವಾರ್ಷಿಕವಾಗಿ 1 ಕೋಟಿ ವೆಚ್ಚದ ಅವರಿಗೆ ಆ ಒಂದು ಯೋಜನೆಯಲ್ಲಿ ವಾರ್ಷಿಕ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಅವರಿಗೆ ಆಗ್ತಾ ಇದೆ. ಅವರ ಈ ಒಂದು ಯೋಜನೆ ಅದು ಸಾಕಾರಗೊಳ್ಳಿ, ಅವರ ಮೂಲಕ ಬಹಳಷ್ಟು ಮಂದಿ ಕ್ಯಾನ್ಸರ್ ಪೀಡಿತರಿಗೆ ಆರೋಗ್ಯ ಸಿಗಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ. ನಾವು ಕಾರ್ಯಕ್ರಮವನ್ನು ಆದಷ್ಟು ವೇಗವಾಗಿ ಕೊಂಡೋಗ್ತಾ ಇದ್ದೇವೆ. ನಮ್ಮ ಜೊತೆ ಇವತ್ತು ಇನ್ನೊಬ್ಬರು ಸನ್ಮಾನಿತರು ಶ್ರೀಯುತ ಹನಿ ಪುತ್ತೂರ್ ಅವರು. ಹನಿ ಪುತ್ತೂರ್ ಅವರ ಬಹಳಷ್ಟು ಕೆಲಸಗಳಿದೆ. ಅವರ ಹನಿ ಪುತ್ತೂರು ಅಂದರೆ ಯಾರು, ಪುತ್ತೂರು ಕಮ್ಯುನಿಟಿ ಸೆಂಟರ್ ಮೂಲಕ ಏನು ಕೆಲಸ ಮಾಡ್ತಾ ಇದ್ದಾರೆ, ಆ ಪುತ್ತೂರು ಕಮ್ಯುನಿಟಿ ಸೆಂಟರ್ನ ಒಂದು ಭಾಗವಾಗಿ ನಾನು ಕೂಡ ಇದ್ದೇನೆ. ಇವತ್ತು ಶೈಕ್ಷಣಿಕವಾಗಿ ಅವರು ಮಾಡಿದಂಥ ಒಂದು ಕ್ರಾಂತಿಕಾರಿ ಹೆಜ್ಜೆಗಳು ಏನು ಎಂಬುದನ್ನು ಇವತ್ತು ತಮ್ಮ ಮುಂದೆ ನೋಡ್ಲಿಕ್ಕಿದ್ದೀರಿ. ಇದೀಗ AV ಪ್ಲೀಸ್. ಹನಿ ಪುತ್ತೂರ್, ಪ್ರಧಾನ ಕಾರ್ಯದರ್ಶಿ CRDF ಪುತ್ತೂರ್. 1998ರಲ್ಲಿ ವಿಡಿಯೋ ಜರ್ನಲಿಸ್ಟ್ ಆಗಿ ನ್ಯೂ ಮಂಗಳೂರು ಚಾನೆಲ್ನಲ್ಲಿ ವೃತ್ತಿ ಆರಂಭಿಸಿದ ಹನಿ ಪುತ್ತೂರ್ ಹಲವಾರು ಪತ್ರಿಕೆಗಳಲ್ಲಿ ವರದಿಗಾರನಾಗಿ ದುಡಿದಿದ್ದಾರೆ. ಪ್ಯಾರಿ ಭಾಷೆಯಲ್ಲಿ 13ಕ್ಕಿಂತ ಹೆಚ್ಚು ಆಲ್ಬಮ್, ಕ್ಯಾಸೆಟ್ಗಳನ್ನು ನಿರ್ಮಿಸಿರುವ ಇವರು 2006ರಲ್ಲಿ ಮಂಗಳೂರು ಮೀಡಿಯಾ ಸೆಂಟರ್ ಸ್ಥಾಪಿಸಿದರು. ಸಾಚಾರ ಕಮಿಟಿಯ ವರದಿ ಬಂದಾಗ ಕರಾವಳಿ ಮುಸ್ಲಿಮರ ಸ್ಥಿತಿಗತಿಗಳ ಬಗ್ಗೆ ಇವರು ನಡೆಸಿದ ಅಧ್ಯಯನ ಅನಂತರ ಆಕ್ರಂದನ ಎಂಬ ಸಾಕ್ಷ್ಯಚಿತ್ರವಾಯಿತು. ಹನಿ ಪುತ್ತೂರ್ ಅವರ ಆಕ್ರಂದನ ಸಾಕ್ಷ್ಯಚಿತ್ರ ಕರಾವಳಿ ಮುಸ್ಲಿಂ ಸಮುದಾಯದಲ್ಲಿ ಸಾಮಾಜಿಕ, ಶೈಕ್ಷಣಿಕ ಕ್ರಾಂತಿ ಉಂಟು ಮಾಡಿತು. ಸಾವಿರಾರು ಬಡವರಿಗೆ ಮನೆಗಳು, ಆಹಾರ ಮತ್ತು ಶಿಕ್ಷಣಕ್ಕೆ ನೆರವುಗಳು ಸಿಕ್ಕಿದವು. ಕರಾವಳಿಯ ಹಳ್ಳಿ ಗ್ರಾಮದಲ್ಲಿರುವ ಮುಸ್ಲಿಮರ ಸ್ಥಿತಿಗತಿ ವಿವರಿಸಿದ ಈ ಚಿತ್ರದಿಂದಾಗಿ ನೂರಾರು ಸಂಘ ಸಂಸ್ಥೆಗಳು ಹುಟ್ಟಿಕೊಂಡು ಗ್ರಾಮಾಂತರ ಮುಸ್ಲಿಮರ ನೆರವಿಗೆ ಧಾವಿಸಿದರು.
2010ರಲ್ಲಿ ಹನಿ ಪುತ್ತೂರ್, ಮಂಗಳೂರು ಮತ್ತು ಉಡುಪಿ ಕಾಜಿವರಿಯರನ್ನು ಹಳ್ಳಿ ಗ್ರಾಮಗಳತ್ತ ಕರೆದುಕೊಂಡು ಹೋಗಿ 30 ವರ್ಷ ದಾಟಿಯೂ ಮದುವೆಯಾಗದ ಹೆಣ್ಣು ಮಕ್ಕಳ ಬದುಕಿನ ಕಥೆಯನ್ನು ಕಣ್ಣಾರೆ ತೋರಿಸಿದರು. ಕಾಜಿಗಳ ಈ ಭೇಟಿ ಕರಾವಳಿಯಲ್ಲಿ ಸಂಚಲನ ಉಂಟು ಮಾಡಿತು. ಈ ಮೂಲಕ ರೌಫ್ ಪುತ್ತಿಗೆಯವರು 30 ವರ್ಷ ದಾಟಿದ ಹೆಣ್ಣು ಮಕ್ಕಳ ಮದುವೆಗೆ ಯೋಜನೆ ಹಾಕಿದರು. ಅದು ಮುಂದೆ ನಂದೆ ಪೆಂಗಲ್ ಎಂಬ ಅಭಿಯಾನವಾಯಿತು. 2016ರಲ್ಲಿ ಹನೀಫ್ ಪುತ್ತೂರ್ ಸುನ್ನಿ ಟುಡೇ ಎಂಬ ವೈಚಾರಿಕ ಆಂದೋಲನ ಆರಂಭಿಸಿದರು. ಶುಕ್ರವಾರದ ಜುಮಾ ಭಾಷಣವನ್ನು ಕನ್ನಡದಲ್ಲಿ ಸುನ್ನಿ ಟುಡೇ ಅನುವಾದಿಸಿತು. 2018ರಲ್ಲಿ ಹನೀಫ್ ಪುತ್ತೂರ್ ಪ್ರಥಮ ಜಾಗತಿಕ ಕಮ್ಯುನಿಟಿ ಎನ್ಸೈಕ್ಲೋಪೀಡಿಯಾ ಬ್ಯಾರೀಸ್ ವರ್ಲ್ಡ್ ಆರಂಭಿಸಿದರು. ಬ್ಯಾರಿ ಸಮುದಾಯದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಸಾಹಿತ್ಯ ಕ್ಷೇತ್ರದ ಸಾಧನೆಯನ್ನು ಸಮಗ್ರವಾಗಿ ಪರಿಚಯಿಸುವ ಈ ವೆಬ್ಸೈಟ್ ಬ್ಯಾರಿ ಸಮುದಾಯಕ್ಕೊಂದು ಹಿರಿಮೆ ಆಗಿದೆ. 2022ರಲ್ಲಿ ಹನೀಫ್ ಪುತ್ತೂರು ಮತ್ತು ಅವರ ಸ್ನೇಹಿತರು ಆರಂಭಿಸಿದ ಪುತ್ತೂರು ಕಮ್ಯುನಿಟಿ ಸೆಂಟರ್ ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯದಲ್ಲೇ ಮಾದರಿಯಾದ ಯೋಜನೆ ಮಾಡಿ ಪ್ರಶಂಸೆ ಗಿಟ್ಟಿಸಿತು. 2022ರಲ್ಲಿ ಒಂದು ಇದ್ದ ಸೆಂಟರ್ ಇಂದು ಮೈಸೂರು, ಕೊಡಗು, ಹಾಸನ, ಮಂಗಳೂರು, ಕುಂದಾಪುರ ಸೇರಿದಂತೆ 11 ಸೆಂಟರ್ಗಳನ್ನು ಹೊಂದಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ನೆರವಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಕೆರಿಯರ್ ಕೌನ್ಸಿಲಿಂಗ್, ಮೆಂಟರ್ಶಿಪ್, ಸ್ಕಾಲರ್ಶಿಪ್ ಸೇರಿದಂತೆ ವೃತ್ತಿಪರ ಕೋರ್ಸಿಗೆ ಉಚಿತ ಪ್ರವೇಶವನ್ನು ಸೆಂಟರ್ ನೀಡುತ್ತಿದೆ. ಕೇವಲ 2 ವರ್ಷದ ಅವಧಿಯಲ್ಲಿ 8,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಸೆಂಟರ್ ನೆರವಾಗಿದೆ. ಸೆಂಟರ್ ಮೂಲಕ ಹಲವು ವಿದ್ಯಾರ್ಥಿಗಳು ವೈದ್ಯಕೀಯ, ಲಾ, CA, JEE, ಇಂಜಿನಿಯರಿಂಗ್, ಸರ್ಕಾರಿ ಉದ್ಯೋಗ, ಸಂಶೋಧನೆ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಕಲಿಯುತ್ತಿದ್ದಾರೆ. ಎಲ್ಲ ಸಂಘ ಸಂಸ್ಥೆ ನಾಯಕರು, ಉಲೆಮಾಗಳು, ಧಾರ್ಮಿಕ ಮುಂದಾಳುಗಳ ಜೊತೆ ಅತ್ಯುತ್ತಮ ಬಾಂಧವ್ಯ ಇರುವ ಹನೀಫ್ ಪುತ್ತೂರ್ ಎಲ್ಲರಿಗೂ ಚಿರಪರಿಚಿತರು. ಹನೀಫ್ ಪುತ್ತೂರ್ ಅವರು ತಮ್ಮ ಸ್ನೇಹಿತರೊಂದಿಗೆ ಸ್ಥಾಪಿಸಿದಂತಹ ಪುತ್ತೂರು ಕಮ್ಯುನಿಟಿ ಸೆಂಟರಿಗೆ ಒಂದು ಸಲ ಒಂದು ವಿದ್ಯಾರ್ಥಿ ಬಂದರೆ ಸಾಕು. 580 ಅಂಕ ತಗೊಂಡ ವಿದ್ಯಾರ್ಥಿ, ನಾನು ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಅಂತ ಬರ್ತಾರೆ. ಅವರಿಗೆ ಕನಸು ತುಂಬುವ ಕೆಲಸ ಮಾಡ್ತೇವೆ. ಅವರಿಗೆ ಬೇಕಾದ ಆರ್ಥಿಕ ಸಹಕಾರವನ್ನು ಕೊಡ್ತೇವೆ. ಅವರ ಫಾಲೋಅಪ್ ಮಾಡ್ತೇವೆ. ಅವರಿಗೆ ನೀಟ್ ಲಾಂಗ್ ಟ್ರೈನಿಂಗನ್ನು ಕೊಟ್ಟು ಇವತ್ತು ಭಾಳಷ್ಟು ವಿದ್ಯಾರ್ಥಿಗಳು MBBS ಓದ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಬಹಳ ದೊಡ್ಡ ಸಾಧನೆ ಅದು. ಯಾಕಂದರೆ ನಾವು ಒಂದು ಕುಟುಂಬಕ್ಕೆ ಕಿಟ್ಟು ಕೊಟ್ಟರೆ ಮುಂದಿನ ವರ್ಷ ಅವರು ಕಿಟ್ಟು ತಗೊಳ್ಳಿಕ್ಕೆ ಬರ್ತಾರೆ. ಅದೇ ನೀವು ಶಿಕ್ಷಣ ಕೊಟ್ಟರೆ 5 ವರ್ಷ ಆಗಿ ಅವರು ನಿಮ್ಮ ಮನೆಯ ಬಾಗಿಲಿಗೆ ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಟೀಚರ್ ಆಗಿ, ಪ್ರೊಫೆಸರ್ ಆಗಿ, ಸೈಂಟಿಸ್ಟ್ ಆಗಿ, ಜಡ್ಜ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ದಿಸ್ ಈಸ್ ವಾಟ್ ಎಜುಕೇಶನ್, ದ ಪವರ್, ದ ವೆಲ್ತ್. ಅದರಿಂದ ಇವತ್ತು ಶಿಕ್ಷಣ ಎಂಬ ಶಕ್ತಿಯನ್ನು ಕೊಡ್ತಿರುವಂಥ ಹನೀಫ್ ಪುತ್ತೂರ್ ಅವರ ವಿಡಿಯೋ ನಾವು ನೋಡಿದ್ದೇವೆ. ನಮ್ಮ ಮುಂದಿನ ಕಾರ್ಯಕ್ರಮ, ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದವರು ಟೀಮ್ ಬಿ ಹ್ಯೂಮನ್. ಹೆಸರು ಏನು? ಸರ್ವಿಂಗ್ ಹ್ಯುಮ್ಯಾನಿಟಿ ಟ್ಯಾಗ್ ಲೈನ್. ಮಾನವೀಯತೆಗೋಸ್ಕರ ಸೇವೆ ಸಲ್ಲಿಸುವಂಥ ಒಂದು ಸಂಸ್ಥೆ. ಇಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಧರ್ಮ ಇಲ್ಲ, ಭಾಷೆ ಇಲ್ಲ, ಪಂಗಡ ಇಲ್ಲ. ದರ್ ಈಸ್ ನೋ ಬಾರ್ ಅಟ್ ಆಲ್, ನೋ ಬ್ಯಾರಿಯರ್, no religion, no caste, no creed, no language, nothing. Only humanity. ಏನಾದರೂ ಆಗು, ಮಾನವನಾಗು ಅಂತಹ ಒಂದು ಅತ್ಯುತ್ತಮ ಸಂಸ್ಥೆ. ಆ ವಿಡಿಯೋ ನೋಡಿದಾಗಲೇ ಗೊತ್ತಾಗುತ್ತೆ ಈ ಸಂಸ್ಥೆ ಏನು ಅಂತೇಳಿ. ಇದೀಗ ಬಿ ಹ್ಯೂಮನ್ ನ ವಿಡಿಯೋ ನಾವು ನೋಡೋಣ. ಲೆಟ್ us watch the video of Be Human. The coastal city of Mangalore has gained a reputation for being a hub of resources and productivity. Dakshina Kannada district is one among the leading districts in the field of education and one of the fastest growing economies in the nation. However, recently the people of the region have diverted their attention to trivial issues and a general lack of direction prevails among the public. While social concern and progressive thinking exist in the society, a platform that unifies resources, focusing on overall empowerment of the society, is the need of the hour. With this intention, in the year 2012, a group of elite youth from Mangalore, headed
by Asif Deals and few others from all religions and castes united to form an organization named Be Human. This organization started to undertake various activities in different areas for the betterment of the society. The first step in creating a harmonious society was spreading awareness. This team set out to visit villages, towns, and cities of the coastal district to understand the condition people are living in. ಬಿ ಹ್ಯೂಮನ್ ಏನು ಆರ್ಗನೈಸೇಷನ್ ಅವರು ಏನು ಒಳ್ಳೆ ಉದ್ದೇಶ ಇಟ್ಕೊಂಡು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ನೋಡಿ ಎಲ್ಲ ಏನದು ಎಲ್ಲ ಧರ್ಮ ಎಲ್ಲ ಸಮುದಾಯದವರಿಗೆ ಒಂದು ಸಹಾಯ ಮಾಡಿದ್ರೆ ಖಂಡಿತ ಅದರಿಂದ ಒಂದು ಗುಡ್ ವಿಲ್ ಜನರೇಟ್ ಆಗುತ್ತೆ, ಒಂದು ಒಳ್ಳೆತನ ಸ್ಪ್ರೆಡ್ ಆಗುತ್ತೆ. ಆ ಗುಡ್ ವಿಲ್ಲಿಂದ ಏನಾಗುತ್ತೆ, ನಾವು ಎಲ್ಲರೂ ಸಹಬಾಳ್ವೆಯಿಂದ ಶಾಂತಿಯುತವಾಗಿ ಬದುಕಬೇಕು ಅನ್ನೋ ಅಂಶವನ್ನು ಎಲ್ಲರಿಗೂ ಮನಗಂಡ ಆಗುತ್ತೆ. Here is a house in Mukacheri, Ulal, inhabited by a mother and her children. The lone breadwinner of the family, Mr. Narayan, suffered a tragic accident while working as a painter, which left him bedridden for life. His caring mother, devastated by this news, spent every hour by his side, day and night. With no source of income and owing lakhs of rupees in debt, the family was in total distress. It was at this point in time, like a saving grace, that Be Human contacted this family and gave them all the assistance they needed. Their loans were waived and timely medical aid was provided each month for Mr. Narayan and his betterment. Sadly, Mr. Narayan passed away. May his soul rest in peace. Be Human works for the welfare of the mentally challenged and less fortunate by taking patients, destitute, and the abandoned from the streets to their care. Be Human sends the destitute and mentally ill to Snehalaya for care and rehabilitation. Apart from Snehalaya, Be Human independently have been taking care of the destitute, abandoned, and mentally ill. Upon receiving information, they quickly rush to the spot and take patients to nearby hospitals, give medical aid, rehabilitation, motivational enhancement, and help give them a new life, which truly acts as a godsend in the lives of the mentally ill and destitute. ಫೌಂಡೇಶನ್ನ ಮೇನ್ ಉದ್ದೇಶ ಏನಂತೇಳಿ ಹ್ಯುಮ್ಯಾನಿಟಿ. ಒಂದು ಕಡೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಸರ್ವಿಸ್ ಟು ಹ್ಯುಮ್ಯಾನಿಟಿ ಇಸ್ ದ ಹೈಟೆಸ್ಟ್ ಫಾರ್ಮ್ ಆಫ್ ವರ್ಷಿಪ್ ಅಂತ ಹೇಳಿದ್ದಾರೆ. ಈ ಜಗತ್ತಲ್ಲಿ ಅತ್ಯಂತ ದೊಡ್ಡ ಪೂಜೆ ಏನಂತ ಹೇಳಿದರೆ ಮನುಷ್ಯನ ಸೇವೆ. ಒಂದು ಮನುಷ್ಯನಿಗೆ ಸ್ಪಂದಿಸುವುದು, ಬಡವನ ನೋವಿಗೆ ಸ್ಪಂದಿಸುವುದೇ ನಿಜವಾದಂಥ ಒಂದು ಪೂಜೆ ಅನ್ನುವಂತೇಳಿ ಸ್ವಾಮಿ ವಿವೇಕಾನಂದ ಹೇಳಿದರೆ. ಹಾಗೆ ಈ ಹ್ಯೂಮನ್ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಮುಟ್ಟುವುದಲ್ಲ, ಸಮಾಜದ ಕಟ್ಟಕಡೆಯ ಬಡವರನ್ನು ಮುಟ್ಟಿದಾಗ ಇದು ಒಂದು ದೇವರ ಸೇವೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಇನ್ನೂ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡಿ ನಾನು ಯಾವತ್ತೂ ಈ ಫೌಂಡೇಶನ್ ಜೊತೆ ದಿ ಹ್ಯೂಮನ್ ಒಟ್ಟಿಗೆ ನಾನು ಇದ್ದೇನೆ ಅಂತ ಹೇಳಿ, ಯಾಕಂದ್ರೆ ನಾನು ಒಬ್ಬ ಹ್ಯೂಮನ್ ಆದ್ದರಿಂದ ಇದ್ದೇನೆ, ಹ್ಯುಮ್ಯಾನಿಟಿ ಎಲ್ಲಿದೆಯೋ ಅಲ್ಲಿ ನಾನು ಇದ್ದೇನೆ ಅಂತೇಳಿ ಹೇಳಿ. Recently, in the wake of the Pulwama attack, Be Human gave a tribute to the Indian soldiers martyred in the attack and took condemned terrorism. Religious leaders, ranking officers of the army and police forces, and the public joined together to pay homage to the fallen soldiers. और Be Human ने आज प्रोग्राम कंडक्ट किया है, वो डिफेंस फोर्सेस के लिए जो CRPF के जवान शहीद हुए हैं उनके लिए जो सपोर्ट दिखाया है, ये बहुत ज़रूरी है. क्योंकि जब एक जवान बॉर्डर पे खड़ा होता है और उसको पता है कि उसके पीछे पूरा देश खड़ा है, उससे उसको पूरा मोरल सपोर्ट और उसको यकीन होता है कि अगर कोई दिक्कत होती है तो उसके फैमिली के लिए पूरा देश का सपोर्ट है. Be Human's contributions to the flood-affected areas of Kerala and Kodagu are immense. Truckloads of food, clothes, and medical supplies were sent as part of their relief and assistance program. काम हो अच्छे हमारे
और नीयत साफ हो, है वही इंसान जहाँ इंसानियत का वास हो, है वही इंसान जहाँ इंसानियत का वास हो. Wishing for a world without hunger, where not even a single person should ever suffer from starvation, Be Human has faced daunting challenges to feed the needy and ensure no one goes to sleep without food. Constructing shelters and housing facilities for the destitute and downtrodden, providing quality medical care for the sick and frail, including timely services for patients ailing from cancer and dialysis, and meeting the basic needs of the most ignored sections of society are some of Be Human's unsung achievements that will forever change the lives of thousands of families in their darkest hour. In the year 2020, when the COVID-19 pandemic brought the whole world to a halt and disrupted daily life across the globe, millions of people watched their loved ones suffer and die. Entire livelihoods were lost, economies collapsed, and many struggled to even feed their families. In the face of such difficulty and adversity, Team Be Human instantly sprung into action and extended a helping hand to the distraught and deserving across the region. Leading the front lines in the fight against the deadly pandemic, Team Be Human distributed food ration kits, meals to daily wage laborers, masks, and made arrangements for people who were stuck in different places due to the lockdown to reach their homes and loved ones safe and sound. All these efforts were just over the course of the first wave in the year 2020, and during the second wave in 2021, Be Human was able to provide nutritious food for over 700 patients of Wenlock and Lady Goshen Hospital in Mangalore for 69 days, all free of cost, without even the slightest expectation of anything in return, leading by example and proving to the world that there is no greater service than serving humanity in its time of need. While the world watched as countries struggled with oxygen shortages and medical crisis, Be Human was able to donate over 1,200 units of blood and plasma, arranged ambulance services for the poor who could not afford exorbitant prices at the peak of the pandemic. Be Human home-delivered oxygen cylinders, which was a crucial necessity during the second wave, and did its absolute utmost best to ease the difficulties of the affected. दूसरों के दर्द में जो ढूंढे अपने दर्द को, जब भी देता है दुआएं ऐसे उस हमदर्द को, बांट ले सुख दुख को जिसके दिल में ऐसी प्यास हो, है वही इंसान जहाँ. At a time when bodies of those who died from COVID could not even be given proper care, Team Be Human stepped up and took over the final rites of hundreds of lives that were lost due to the pandemic. By putting on the PPE kits, Be Human volunteers themselves performed the last rites of COVID patients and gave them a dignified, respectful farewell from this world, following all their religious beliefs and traditions, which is truly a noble task that has garnered adulation from all sections of society. As the world slowly came back to normal, over 6,500 prayer mats were distributed at homes to offer namaz and strengthen people's connection with the Almighty. Be Human, as preventive measures, sanitized over 24 masjids and 30 residential complexes.
distributed masks free of cost at all major public spaces like masjids, bus and auto rickshaw stands, government offices, schools and colleges, and promoted hygiene awareness among all individuals in society. In its response to the pandemic and to cope with the fear surrounding the illness and boost immunity, Be Human was quick to procure vaccines and organized vaccination camps where over 3,500 at-risk individuals were successfully vaccinated by Team Be Human. Dakshina Kannada district alone has over 5,000 patients of all ages suffering from kidney failure. This disease has left no bar of gender, caste, age or social group, with each patient facing different levels of difficulties while bearing the pain and cost for the cure of kidney failure. അവൻ സ്റ്റുഡൻറ്റ്, ഇവർക്ക് 5 വർഷമായി ഇപ്പോൾ ആക്ടിവേഷൻ്റെയാണ് ട്രീറ്റ്മെൻറ്റ് ഉണ്ട്. 5 വർഷമായിട്ട് ഇനിയിപ്പോൾ 1 വർഷമായിട്ട് കിഡ്നി ഫെയിലിയറായിട്ട് ഡയാലിസിസ് സ്റ്റാർട്ടായിട്ടുണ്ട്. ആഴ്ചയ്ക്ക് 3 ഡയാലിസിസ്. പിന്നെ അതിൻ്റെ ട്രീറ്റ്മെൻ്റ് ഉണ്ട്. ജോലി ഞാൻ ടൈലറാണ്, വീട്ടിൽ കുറച്ച് വർക്ക് ചെയ്യുന്നുണ്ട്. വേറെ വരുമാനം ഒന്നുമില്ല. Every week, a large number of patients travel 3 times to different cities and hospitals to avail dialysis treatments due to the unavailability of such treatment in their respective places. Team Be Human is a social service organization that is providing dialysis treatment and assistance to patients suffering from kidney failure. ഇപ്പോൾ കുറച്ച് മാസങ്ങളായിട്ട് ബി ഹ്യൂമൻ്റെ ഒരു കാർഡ് കിട്ടിയിട്ടുണ്ട്. അതിൽ ഡയാലിസിസ് ഫ്രീ ആയിട്ട് കിട്ടുന്നുണ്ട്. പിന്നെ മെഡിസിനും ബ്ലഡ് ടെസ്റ്റ് എല്ലാം ക്യാഷിൽ ചെയ്യണം. എൻ്റെ ഏജ് 29. ನಮ್ಮ ಕಿಡ್ನಿ ಕೊರಿಯರ್ ರೆಡಿ ಇಲ್ಲ. ಐಕ್ ಬಿ ಹ್ಯೂಮನ್ ಸಂಸ್ಥೆ ಸಹಾಯ ಮಾಡುವಂತೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಸ್ತ್ ಉಪಕಾರ ಮಾಡ್ತಾರಂತೆ. Team Be Human is already covering regular assistance of more than 600 dialysis sessions to over 100 patients belonging to all religions and communities at an expense of 4 to 5 lakh rupees each month. ನಾನು ನಿತಿನ್ ಬಂದು ನನ್ನ ಪಪ್ಪ ಟಿ ಗಣೇಶನ್ ಅವರಿಗೆ ಡಯಾಲಿಸಿಸ್ ಪೇಷಂಟ್ ಅದು ಕಿಡ್ನಿ ಫೇಲಿಯರ್ ಆತಂದು ಕನ್ನಡಿಗೆ ಬಿ ಹ್ಯೂಮನ್ ಬಂದು ಒಂಜಿ ಟ್ರಸ್ಟ್ ಉಂಡು ನಿಕ್ಲ ಅವ್ರು ಎನ್ಕ್ವೈರಿ ಮಂತ್ಪೋಲಿ ಬಂದು ಅಂಚಾಡೆ ಬೋದು ಊರ ಬಾತಿರ್ನಾಗ ಉಲ್ದಾಲ ಮಲ್ಲ ಡಾಕ್ಯುಮೆಂಟ್ಸ್ ಅಲ್ಲ ಕೇಂದಿಜರು ಅಂಚೆತ್ತೆ ಅವು ಡಯಾಲಿಸಿಸ್ ಒಂಜಿ ಫ್ರೀ ಅವನುಂಡು ಭಾರಿ ಉಪಕಾರ ಉಂಟು. ಮಸ್ತ್ ಥ್ಯಾಂಕ್ಸ್ ಬಿ ಹ್ಯೂಮನ್ ದಕ್ಲಿಗೆ. ಮುಂಚೆ ಸತ್ಯ ತಿಂಗಳಿಗೆ 16 ಸತ್ಯ ಬ್ಲಡ್ ಪ್ರಾಬ್ಲಮ್ ನಡಪೇನೆ ಅವನಿಗೆ ಬಾಡಿ ಬ್ಲಡ್ ಕಮ್ಮಿ ಆಗ್ತದೆ. അപ്പോൾ ബി ഹ്യൂമൻ്റെ 5 വർഷം ಜನಪ್ರಿಯ 5 ವರ್ಷ ಮಟ್ಟ ಬಂಟ್ವಾಳ 1 ವರ್ಷ ಯಾರಾಯ್ತು ಡೈಲಿ ಚಾಕಡಿ ಹಂಗೆ ತಂದೊಂಡ್ರುಳ್ಳಾರಿ ಇಪ್ಪಾರಿ ಸಾಮಾನೆಲ್ಲ ಕಟ್ತೀರಾರು ಅಲ್ಲ ಫೈರ್ಲಾಕಟ್ಟು ಒಂದು ವರ್ಷ ಬಿ ಮನ್ ಕಾರ್ಡ್ ಮಲ್ತದ ಆಯ್ತು ಲೆಕ್ಕ ಅಂತ ಇಟ್ಟು ಮತ್ತೆ ಬರ್ತದೆ ಸಾಮಾನು. For the near future, Team Be Human has decided to strategically fund and install around 20 dialysis machines in various hospitals at a substantial cost of 2 crore rupees. This immensely noble project comes at an estimated annual cost of rupees 1 crore and projected to benefit over 1,000 patients each year. इबादत से जन्नत मिलता है, खिदमत से खुदा मिलता है. Come, let us walk together in the path of service. Inshallah, all yours, with the kindest regards, Team Be Human. Team Be Human ಏನೆಲ್ಲ ಕೆಲಸಗಳು ಮಾಡ್ತಾ ಇದೆ ನಾವೆಲ್ಲ ಗಮನಿಸಿದ್ದೇವೆ. ಬಹುಶಃ ಬಹಳಷ್ಟು ಮಂದಿಯ ಕಣ್ಣಲ್ಲಿ ಕಣ್ಣೀರು ಬಂದಿರ್ಬೋದು, ಮನಸ್ಸು ಭಾಳ ಭಾರ ಆಗಿರ್ಬೋದು. ಇಬಾದತ್ ಸೆ ಜನ್ನತ್ ಮಿಲ್ತಾ ಹೈ, ಖಿದ್ಮತ್ ಸೆ ಖುದಾ ಮಿಲ್ತಾ ಹೈ. ಅದರಿಂದ ನಾವು ಈ ಒಂದು ಟೀಮ್ ಬಿ ಹ್ಯೂಮನ್ನ ನಮ್ಮ ಅಡ್ವೊಕೇಟ್ ಮುಜಫರ್ ಅಹಮದ್ ಒಂದು ಚುಟುಕಾದ
ಟಿ ಹ್ಯೂಮನ್ ಬಗ್ಗೆ ಪರಿಚಯವನ್ನು ಮಾಡ್ತಾರೆ ಜಸ್ಟ್ ಫಾರ್ 2 minutes. ಅದಾದ ತಕ್ಷಣ ನಾವು ಒಂದು ಆ್ಯಂಬುಲೆನ್ಸ್ ಆಕ್ಸಿಜನ್ ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ನಂತರ ನಾವು ಸ್ಟೇಜ್ ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೀವಿ. AKM ಅಶ್ರಫ್ ಅವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸ್ತಾ ಇದ್ದೇವೆ. ಬಟ್ ಯು ಹ್ಯಾವ್ ಟು ಕೋಆಪರೇಟ್ ವಿತ್ ದಸ್ ಪ್ಲೀಸ್, ಹಂಬಲ್ ರಿಕ್ವೆಸ್ಟ್. ಈಗಾಗಲೇ ಎಲ್ಲರೂ ಕೂಡ ಬಿ ಹ್ಯೂಮನ್ ಏನು ಕೆಲಸ ಮಾಡಿದೆ ಎಂಬುದನ್ನು ಕೂತ್ಕೊಂಡು ನೋಡಿದ್ದೀರಾ, ವೀಕ್ಷಿಸಿದ್ದೀರಾ. ಆನ್ ಬಿಹಾಫ್ ಆಫ್ ಬಿ ಹ್ಯೂಮನ್ ಆ್ಯಸ್ ಎ ಟ್ರಸ್ಟಿ, ಫಸ್ಟ್ ಆಫ್ ಆಲ್ ಐ ಲೈಕ್ ಟು ರೆಫರ್ ಮಿಸ್ಟರ್ ಬಾಬಿ ಸರ್, Sabita madam and Hanif as Honorable Bobby Chamannur, Honorable Sabita Shetty and Honorable Hanif. So we are happy, very happy to see you here. It is a very good program. I think Mr. Bobby sir, of course you are an inspiration, but this program is a motivation to all. Like my learned friend has said, we are going for a healthy competition with you inshallah in future. Because Islam says healthy competition in good deeds is always welcome. So Be Human is also doing a very good job since from its beginning in the year 2016. Now it is already 8th year is going on. We have into several fields, several good deeds, and I would like to say that all credit should go to the founder chairman Asif KM and our Jubail team members. And of course, our strength is our volunteers. This is very important. Our strength is our volunteers. We can plan many things, but it is very difficult to get a single person to help us. But we have got a very good team, very good youngsters. We are proud of them. So Be Human will continue its good deeds in future also. Thank you very much for participating in this program. Thank you one and all. ತಮ್ಮ ಒಂದು ಗಮನಕ್ಕೆ ಬಿ ಹ್ಯೂಮನ್ 650 ಡಯಾಲಿಸಿಸ್ ಮಾಡ್ತಾ ಇದೆ. ಸಿನ್ಸ್ ಫ್ರಮ್ 21 months 62 ಪೇಷಂಟ್ಗಳಿದ್ದಾರೆ ಪ್ರತಿ ತಿಂಗಳು. ಇದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಯಾರಿಗಾದರೂ ಡೋನರ್ ಇದ್ದರೆ 4 ಲಕ್ಷದಲ್ಲಿ ಈ ಒಂದು ಟೀಮ್ ಬಿ ಹ್ಯೂಮನ್ ಮೂಲಕ ನಿಮಗೆ ಮಾಡಿಸುವಂಥ ಒಂದು ಅವಕಾಶ ಇದೆ. ದಿಸ್ ಈಸ್ ದ ಆಫರ್ ಫ್ರಮ್ ಟೀಮ್ ಬಿ ಹ್ಯೂಮನ್. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ 15 ವರ್ಷದ ಕೆಳಗಿನ 5 ಮಕ್ಕಳು ಇವತ್ತು ಡಯಾಲಿಸಿಸ್ ಅನ್ನು ತಗೊಳ್ತಾ ಇದ್ದಾರೆ. ದಿಸ್ ಈಸ್ ದ ಕಂಡೀಷನ್. ಸೊ ಯು ಹ್ಯಾವ್ ಟು ಕ್ರಿಯೇಟ್ ದ ಅವೇರ್ನೆಸ್ ಕಿಡ್ನಿ ಬಗ್ಗೆ, ಹಾಗೆ ನಮ್ಮ ಆರೋಗ್ಯವನ್ನು ಕಾಪಾಡುವುದರ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ತಾವೆಲ್ಲ ಕ್ರಿಯೇಟ್ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತಾ, ಮಿಸ್ಟರ್ ಕಯ್ಯೂ ಮಾನ್ಯ ದ ಟ್ರಸ್ಟಿ, ಇವರ ಅಭಯಂ ಡಯಾಲಿಸಿಸ್ ಸೆಂಟರ್ ಕಾಸರಗೋಡಲ್ಲಿರುವಂಥ ದ ಬಿಗ್ಗೆಸ್ಟ್ ಫ್ರೀ ಡಯಾಲಿಸಿಸ್ ಸೆಂಟರ್, ಇದರ ಬಗ್ಗೆ 1 ನಿಮಿಷದ ವಿಡಿಯೋ. ನೆಕ್ಸ್ಟ್ ಎಸ್. ಸೊ ವಿ ಆರ್ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರೋಗ್ರಾಮ್. ಇನ್ನು ಒಂದು ಪ್ರೋಗ್ರಾಮ್ ಮಾತ್ರ ಕೆಳಗೆ, ಮತ್ತು ನಾವು ಸ್ಟೇಜಿಗೆ ನಿಮ್ಮನ್ನು ಕರೀತಾ ಇದ್ದೇವೆ. ಆಂಬುಲೆನ್ಸ್ ಆಕ್ಸಿಜನ್ ಹ್ಯಾಂಡ್ ಓವರ್. ನಮ್ಮ ಎಲ್ಲ ಅತಿಥಿಗಳು ಸೇರಿಕೊಂಡು ಆಂಬ್ಯುಲೆನ್ಸಿಗೆ ಒಂದು ಆಕ್ಸಿಜನ್ ಸಿಲಿಂಡರನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ, ಅದನ್ನು ನಮ್ಮ ಎಲ್ಲ ಅತಿಥಿಗಳು ಸೇರಿಕೊಂಡು ಮಾಡಬೇಕು. ಐ ರಿಕ್ವೆಸ್ಟ್ ಜನಾಬ್ AKM ಅಶ್ರಫ್ ಅವರು ನಮ್ಮ Okay, give this one also, regulator. This regulator. This is ambulance. They are giving free service, so we have supported them with the... Okay. Okay, thank you. ನಿಮ್ಮ ಸಪೋರ್ಟ್ ನಮ್ಮ ಆಸ್ತಿ. ಸೊ ನಿಮ್ಮ ಸಪೋರ್ಟ್ ಇಲ್ಲದೆ ಈ ಒಂದು guest today and the founder of Be Human, Brother Asif. Where are you? Asif bhai, all right. Please escort your team. Please escort all the main guests today to the stage. I request Mr. Bobby Chamannur, Mrs. Sabita Shetty, Mr. Hanif Puttur, Mr. Abdul Latif, Mr. K.A. Bawa, Mr. AKM Ashraf, Sharif Bhai, Mansoor Azad, Brother Mabdur Azad, Abdullah Bawa Mysore, Mohammad Kunyi Saab. This is the real Tare Zameen Par. Please welcome everyone. So I would like to tell a beautiful shairi to all of you people. There's a beautiful shero shairi which says, when you come to this world, jab tum dunya mein aaye, when you came to this world, you were crying and people around you were smiling. Jab tu dunya mein aaya, log हंस रहे थे और तू रो रहा था. कुछ ऐसा काम कर जा
Do something in this world that when you die, you will be smiling and people around you will be crying. And everyone on stage here, guys, I have known them personally. Everyone has done some amazing things in life. But today we have 3 special guests. Without wasting anybody's time, we move in directly to the felicitation program that you've been waiting here all day. I request the volunteers to keep one chair in the front. I request Mrs. Sabita Shetty, Founder Managing Trustee of Tapasya Foundation, to please come forward and sit in the honorable chair. K. Bawa Deals and Qayyum Mani Saab to please come forward and honor Mrs. Sabita Shetty from Tapasya Foundation. So while this is going on, request everyone to stand up on stage for the photographs. We thank you for your service, Mrs. Sabita Shetty, and your beautiful team at Tapasya Foundation. All right, the Hanif Patur, a dear friend of mine who has inspired and motivated thousands of students around Dakshina Kannada and Karnataka to choose the right thing after school and college. So I request Brother Abdullah Bawa Mysore, Muhammad Kunyi Saab and Abdullah Monu Saab to please come forward and honor Brother Hanif Patur. Abdullah Bawa Saab, I request all the guests to please stand up for the photographs. I request Mr. Muzaffar, Advocate Muzaffar Saab, to be also part of this. Mansoor Azad Saab to please come forward. Abdullah Kunyi Saab, please come forward. Abdullah Kunyi Saab, please come forward. All the guests can come closer to honor Brother Bobby Shamanur. What an inspiration. What a motivation. To please come to the dais and speak a few words. വളരെ മനോഹരമായ ചരിത്രത്തിൽ അടയാളം രേഖപ്പെടുത്തുന്ന ഒരു പ്രോഗ്രാമിലാണ് നമ്മൾ ഏവരും ഒത്തുചേർന്നിട്ടുള്ളത്. ഇന്ത്യയിൽ കേരളം എന്ന ഒരു കൊച്ചു സംസ്ഥാനം എല്ലാ രംഗത്തും ഇന്ത്യക്ക് മോഡലായ ഒരു സ്റ്റേറ്റ് എന്ന് ഞങ്ങൾ എപ്പോഴും അഭിമാനത്തോടു കൂടി പറയാറുണ്ട്. കേരളത്തിന്റെ അസംബ്ലിയിലെ ഒരു MLA ആയ ഞാൻ എന്റെ മണ്ഡലത്തിന്റെ അതിർത്തിയും കർണാടക നിയമസഭയിലെ ഏറ്റവും മികച്ച സ്പീക്കറായ UT ഖാദർ അദ്ദേഹത്തിന്റെ കോൺസ്റ്റിറ്റ്യുവൻസിയിലാണ് ഈ പരിപാടി നടക്കുന്നത്. ഈ അടുത്ത കാലത്ത് കേരളത്തിൽ ഏറ്റവും ശ്രദ്ധേയമായ ഒരു റിയൽ സ്റ്റോറിയാണ്, യഥാർത്ഥ കേരളത്തിന്റെ സ്റ്റോറിയാണ് ബോബി ചൊമ്മന്നൂർ എന്ന് പറയുന്ന ഒരു മനുഷ്യൻ ലോകത്തിന് കാണിച്ചു കൊടുത്തത്.
അബ്ദുൾ റഹീം എന്ന് പറയുന്ന ഒരു ചെറുപ്പക്കാരൻ 34 കോടി ബ്ലഡ് മണിയായി അദ്ദേഹത്തിന് ലഭിച്ചെങ്കിൽ മാത്രം അദ്ദേഹം തൂക്കുകയറിൽ നിന്ന് ജീവിതത്തിലേക്ക് തിരിച്ചു വരുന്ന ഒരു വലിയ ഭാരിച്ച തുക ശേഖരിക്കാനുള്ള കേരളീയരുടെ ശ്രമത്തിന്റെ പ്രയാണത്തിന്റെ സന്ദർഭത്തിൽ ഈ പണം എങ്ങനെ ശേഖരിക്കാൻ കഴിയുമെന്നുള്ള ആലോചനക്കിടയിലാണ് കേരളത്തിന്റെ സുപരിചിതമായ മുഖം ഡോക്ടർ ബോബി ചൊമ്മന്നൂർ ചുട്ടുപൊള്ളുന്ന വെയിലത്ത് അബ്ദുറഹീം എന്ന് പറയുന്ന ഒരു മനുഷ്യന് വേണ്ടി തിരുവനന്തപുരം കാസർകോട്ടേക്ക് ഒരു യാത്ര അദ്ദേഹം നടത്തിയത്. അദ്ദേഹം നടത്തുമ്പോൾ ശ്രദ്ധേയമായ ഒരു കാര്യം, 1 കോടി രൂപ ആദ്യം അദ്ദേഹത്തിന്റെ കയ്യിൽ നിന്ന് ആ ക്യാമ്പയിന് നൽകിക്കൊണ്ടാണ് ഒരു ബക്കറ്റുമായി അദ്ദേഹം ബസ് സ്റ്റാൻഡുകളിൽ കവലകളിൽ കയറിക്കൊണ്ട് ചില നേരങ്ങളിൽ ഞാനൊക്കെ അതിങ്ങനെ കാണുന്ന സന്ദർഭത്തിൽ ഞാൻ അത്ഭുതപ്പെട്ടു പോയിട്ടുണ്ട്. സാമ്പത്തിക ശേഷിയുള്ള ആളുകൾ ചുട്ടുപൊള്ളുന്ന വെയിലത്ത് മാക്സിമം AC കാറിലും AC മുറിയിലും സഞ്ചരിക്കാൻ ആഗ്രഹിക്കുന്ന സന്ദർഭത്തിൽ ചുട്ടുപൊള്ളുന്ന വെയിലത്ത് ആ വെയിലിനെ വകവെക്കാതെയാണ് ഒരു മനുഷ്യന്റെ ജീവന് വേണ്ടി അദ്ദേഹം ഒരു യാത്ര നടത്തിയത്. ഞാനിവിടെ സൂചിപ്പിക്കുന്ന ഒരു കാര്യം, ഒരു 10-12 വർഷങ്ങൾക്ക് മുമ്പ് കാലിക്കറ്റ് ഓട്ടോ സ്റ്റാൻഡിൽ എല്ലാ ദിവസവും തന്റെ കുടുംബം പോറ്റാൻ വരുന്ന നൗഷാദ് എന്ന് പറയുന്ന ഒരു ചെറുപ്പക്കാരൻ അന്നും വീട്ടിൽ നിന്ന് പുറത്തു വരുമ്പോൾ തന്റെ ചെറിയ 2 കുട്ടികൾ അവരുടെ സ്കൂൾ ആവശ്യത്തിനുള്ള സാധനങ്ങൾ അവരുടെ പിതാവ് നൗഷാദിനോട് പറഞ്ഞിരുന്നു. നൗഷാദ് ഓട്ടോ സ്റ്റാൻഡിൽ വന്ന് എല്ലാ ദിവസവും അവിടുത്തെ തൊട്ടടുത്ത ഒരു തട്ടുകടയിൽ നിന്ന് ഒരു ഗ്ലാസ് ചായ കുടിച്ചിട്ടാണ് നൗഷാദിന്റെ ഓട്ടോ സ്റ്റാൻഡിലെ ജീവിതം ആരംഭിക്കുന്നത്. നൗഷാദ് ചായക്ക് ഓർഡർ ചെയ്ത് ചായക്ക് കാത്തു നിൽക്കുന്നതിനിടയിലാണ് ഒരു 100 മീറ്റർ അപ്പുറം അവിടുത്തെ ഒരു ഡ്രൈനേജിൽ കുറെ ആളുകൾ ശ്രദ്ധിക്കുന്ന നൗഷാദിന്റെ ശ്രദ്ധയിൽപ്പെടുന്നത്. ആ ചായ കുടിക്കാതെ നൗഷാദ് ഈ ഡ്രൈനേജിന്റെ അടുത്തേക്ക് ഓടിയെത്തി. ചുറ്റുവട്ടത്ത് ജോലിക്ക് പോകുന്ന MBA-ക്കാരും MCA-ക്കാരും ഒരുപാട് ആളുകൾ ഇങ്ങനെ നോക്കുന്നുണ്ട്. നൗഷാദ് ചോദിച്ചു, എന്താണ് സംഭവം? അപ്പൊ കൂടിയ ആളുകൾ പറഞ്ഞു, ആന്ധ്രക്കാരായ 2 അന്യ സംസ്ഥാന തൊഴിലാളികൾ ഭാസ്കരനും നരസിംഹനും ഇതിന്റെ അകത്തേക്ക് ജോലിക്ക് വേണ്ടി ഇറങ്ങിയിട്ടുണ്ട്. അവരുടെ ഒരു ശബ്ദവും കേൾക്കുന്നില്ല, മരിച്ചോ എന്നറിയില്ല, ഞങ്ങളൊക്കെ ഇങ്ങനെ നോക്കുന്നു. ഉടനെ നൗഷാദ് തന്റെ കുടുംബം പോറ്റാൻ കാലിക്കറ്റ് ഓട്ടോ സ്റ്റാൻഡിലേക്ക് വന്ന നൗഷാദ് ആ ഡ്രൈനേജിലേക്ക് ഇറങ്ങുന്നു. ചില ആളുകൾ നൗഷാദിനോട് പറയുന്നു, നല്ല ആഴമുണ്ട്, ഇറങ്ങണ്ടെന്ന്. നൗഷാദ് ഇറങ്ങുന്നു. കുറെ നേരം ഒരു ശബ്ദവും കേൾക്കുന്നില്ല. പിന്നീട് ഫയർഫോഴ്സ് വന്ന് ആ രക്ഷാശ്രമം നടത്തിയപ്പോ ആദ്യത്തെ ബോഡി പുറത്തു വന്നത് കേരളീയനായ നൗഷാദിൻ്റെതായിരുന്നു. ഞാനിത് പറയാൻ കാരണം, നരസിംഹനും ഭാസ്കരൻ എന്ന് പറയുന്ന 2 അന്യ സംസ്ഥാന തൊഴിലാളികളെ മതവും ജാതിയും നോക്കാതെ കേരളം മനുഷ്യത്വത്തിന്റെ കഥ രചിച്ചത് നൗഷാദ് എന്ന് പറയുന്ന ഒരു ചെറുപ്പക്കാരനിലൂടെയാണ്. ഇന്ന് കേരളത്തിന്റെ വലിയ അഭിമാനം ഞങ്ങൾക്ക് തോന്നുന്നുണ്ട്. ഡോക്ടർ ബോബി ചൊമ്മണ്ണൂർ എന്ന് പറയുന്ന ഒരു മനുഷ്യൻ ലോകത്തിന് കാണിച്ചു കൊടുത്തത്, പലരും ചുറ്റുവട്ടത്ത് കേരള സ്റ്റോറി എന്ന് കേരളത്തെ വക്രീകരിച്ച് ചിത്രീകരിക്കുമ്പോൾ ഡോക്ടർ ബോബി ചൊമ്മണ്ണൂർ ലോകത്തോട് വിളിച്ചു പറഞ്ഞു, ഞങ്ങളുടെ കേരളം ഇതാണ്, മനുഷ്യത്വത്തിന്റെ കേരളം എന്ന് കാണിച്ചു കൊടുത്ത ഞങ്ങളുടെ ಅಭಿಮಾನ ನಕ್ಷತ್ರമാണ് ಡಾಕ್ಟರ್ ಬೋಬಿ ಚಮ್ಮಣ್ಣೂರ್. ಈ ಕಾರ್ಯಕ್ರಮದಲ್ಲಿ ಗಡಿಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರಿಗೊಂದು ಸನ್ಮಾನ ನೀಡುವ ಸಂದರ್ಭದಲ್ಲಿ ನಾವು ಈಗಾಗಲೇ 1.5 ತಾಸು ವಿಡಿಯೋ ಮುಖಾಂತರ ಬಿ ಹ್ಯೂಮನ್ ಎಂಬ ಒಂದು ಸಂಸ್ಥೆಯ ಪ್ರತಿಯೊಂದು ಮಜಲುಗಳನ್ನು ಅದ್ಭುತವಾಗಿ ನಾವೆಲ್ಲ ನಮ್ಮ ಕಣ್ಣಿಂದ ನೀರು ಬರುವ ರೀತಿಯಲ್ಲಿ ನೋಡಿದೆವು. ಅದರಡೆಯಲ್ಲಿ ಸವಿತಾ ಶೆಟ್ಟಿ ಎಂಬ ಓರ್ವ ಮಹಿಳೆಯ ಕ್ಯಾನ್ಸರ್ ವಲಯದ ಸೇವೆಗಳನ್ನು ಕೂಡ ನಾವು ನೋಡಿದ್ದೇವೆ. ನನ್ನ ಮಿತ್ರ ಅನಿ ಪುತ್ತೂರ್ ಅವರ ಶೈಕ್ಷಣಿಕ ವಲಯದ ಸೇವೆಯನ್ನು ಕೂಡ ನಾವು ಕಣ್ಣಾರೆ ಕಂಡೆವು. ಆಸಿಫ್ರವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆಯನ್ನು ಕಾಪಾಡಲಿಕ್ಕೋಸ್ಕರ
ಬಿ ಹ್ಯೂಮನ್ ಸಂಸ್ಥೆಯವರು ಹಲವಾರು ಕಾರ್ಯಗಳನ್ನು ಕೈಗೆತ್ತಿಕೊಂಡು ಬಹಳ ಒಳ್ಳೆಯ ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ. ಡಾಕ್ಟರ್ ಬೇಬಿ ಚಮನೂರ್ ಅವರನ್ನು ಮಂಗಳೂರಿಗೆ ಕರ್ಕೊಂಡು ಬಂದು, ಪ್ರತ್ಯೇಕವಾಗಿ ಕೇರಳ ಕರ್ನಾಟಕದ ಗಡಿ ಪ್ರದೇಶ, ಗಡಿ ಅಂತ ಹೇಳುವಾಗ ಈಗಲೂ ನಮಗೆ ನೆನಪಾಗ್ತಾ ಇದೆ. ಬಿ ಹ್ಯೂಮನ್ ಅದರ ವಿಡಿಯೋ ನೋಡುವಾಗ ನನ್ನ ಕಣ್ಣಲ್ಲಿ ನೀರು ಬಂದದ್ದು ಯಾವಾಗ ಅಂತ ಹೇಳಿದ್ರೆ, ಕೋವಿಡ್ ಕಾಲದಲ್ಲಿ ಯಾವುದೇ ಧರ್ಮದವರು ತೀರಿ ಹೋದ್ರು ಕೂಡ ಆ ಧರ್ಮದವರಿಗೂ ಕೂಡ ಆ ಮೃತದೇಹವನ್ನು ಸಂಸ್ಕಾರ ಮಾಡಲಿಕ್ಕೆ ಅಸಾಧ್ಯವಾದ ಸಂದರ್ಭದಲ್ಲಿ ಬಿ ಹ್ಯೂಮನ್ ರವರು ಮುಸ್ಲಿಂ, ಕ್ರೈಸ್ತವ, ಹಿಂದೂ ಮೃತದೇಹಗಳನ್ನು ದಫನ ಮಾಡುವ ಒಂದು ಚಿತ್ರಣ ಅದರ ಎಡೆಯಲ್ಲಿ ಹಾದು ಹೋಯಿತು. ನಿಜಕ್ಕೂ ನಮಗೆ ಮಾನವೀಯತೆ ಕಲಿಸಿಕೊಟ್ಟಂತ ಒಂದು ಸಂದರ್ಭವಾಗಿತ್ತು. ಆವಾಗ ನಾನು ಕೂಡ ಗಡಿಯಲ್ಲಿದ್ದೆ. ಗಡಿಯನ್ನೊಮ್ಮೆ ಮುಚ್ಚಿದ ಕಾರಣದಿಂದ ನಾನು ಅವತ್ತು ಮಂಜೇಶ್ವರ ತಾಲೂಕ್ ಪಂಚಾಯತಿನ ಅಧ್ಯಕ್ಷನಾಗಿದ್ದೆ. ನನ್ನ ಕಣ್ಣ ಮುಂದೆ 22 ಜೀವಗಳು ಪಕ್ಕದ ತಲಪಾಡಿಯಲ್ಲಿ ಡಯಾಲಿಸಿಸ್ ರೋಗಿಗಳು, ಹೃದಯ ರೋಗಿಗಳು, ಕ್ಯಾನ್ಸರ್ ರೋಗಿಗಳು ಒಮ್ಮೆ ಆವತ್ತು ಕರ್ನಾಟಕ ಗಡಿಯನ್ನು ಮುಚ್ಚಿದಾಗ ಚಿಕಿತ್ಸೆ ಸಿಗದೆ ತೀರಿ ಹೋದ ನೆನಪು ಈಗಲೂ ಕೂಡ ಮನಸ್ಸಲ್ಲಿ ಹಾದು ಹೋಗ್ತಾ ಇದೆ. ಇಲ್ಲಿ ಬಿ ಹ್ಯೂಮನ್ ಏನ್ ಮಾಡಿದೆ ಅಂತ ಹೇಳಿದ್ರೆ, ಕೇರಳದ ಡಾಕ್ಟರ್ ಬೋಬಿ ಚಮನ್ನೂರ್ ಅವರನ್ನು ಮಂಗಳೂರಿಗೆ ಕರ್ಕೊಂಡು ಬಂದು ಮಾನವೀಯತೆ ಸೇವೆಯನ್ನು ಮಾಡುವಂತ ಈ ಒಂದು ವೇದಿಕೆಯಲ್ಲಿ ಇಡೀ ಜಗತ್ತಿಗೆ ಬಿ ಹ್ಯೂಮನ್ ಅವರು ಒಂದು ಸಂದೇಶ ನೀಡ್ತಾ ಇದ್ದಾರೆ. ಭಾರತೀಯರು ಅಂತ ಹೇಳಿದ್ರೆ ಅಲ್ಲಿ ಭಾಷೆ ಒಂದಲ್ಲ, ಭಾರತೀಯರು ಅಂತ ಹೇಳಿದ್ರೆ ಅಲ್ಲಿ ಗಡಿ ಇಲ್ಲ, ಭಾರತೀಯರು ಅಂತ ಹೇಳಿದ್ರೆ ಡಾಕ್ಟರ್ ಬೋಬಿ ಚಮನ್ನೂರ್ ಎಂಬ ಭಾರತೀಯನಿಂದ ಭಾರತೀಯತ್ವವನ್ನು, ಮಾನವೀಯತೆಯನ್ನು ಕಲಿಬಹುದು ಎಂಬುದನ್ನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಜಗತ್ತಿಗೆ ಮೆಸೇಜ್ ಆಗಿ ನೀಡ್ತಾ ಇದ್ದೀರಿ. ಬಹುಶಃ ಡಾಕ್ಟರ್ ಯು ಟಿ ಖಾದರ್ ಅವರು ಈ ಕಾರ್ಯಕ್ರಮದಲ್ಲಿ ಬರಬೇಕಾಗಿದ್ದವರು ಚಿಕಿತ್ಸೆ ನಿಮಿತ್ತ ತ್ರಿಶೂರಲ್ಲಿದ್ದಾರೆ. ಕಾಸರಗೋಡಿನ ಶಾಸಕರಾದ ಹಿರಿಯರಾದ ಎನ್ ಎನ್ ನೆಲ್ಲಿಕುಂದರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದಿದ್ರು. ಅವರ ಅನಿರೀಕ್ಷಿತ ಒಂದು ಕಾರ್ಯಕ್ರಮ ನಿಮಿತ್ತ ಬರ್ಲಿಕ್ಕೆ ಆಗಲ್ಲ. ನನ್ನಲ್ಲಿ ಈ ಕಾರ್ಯಕ್ರಮ ಶುಭವನ್ನು ಕೋರ್ಲಿಕ್ಕೆ ಹೇಳಿದ್ದಾರೆ. ಎಲ್ಲದಕ್ಕೂ ಈ ಕಾರ್ಯಕ್ರಮದಲ್ಲಿ ನಿಂತು ಮಾತನಾಡುವಾಗ ನನಗೆ ಬಹಳ ಅಭಿಮಾನ ಅಂತ ಹೇಳಿದ್ರೆ, ಇಲ್ಲಿ 95-98% ಕರ್ನಾಟಕದವರಾಗಿರ್ಬೋದು. ಆದ್ರೆ ಇವತ್ತಿನ ಕೇಂದ್ರ ಬಿಂದು ಡಾಕ್ಟರ್ ಬೋಬಿ ಚಮನ್ನೂರ್ ಅವರ ಕೇರಳದವರು, ನಾನು ಕೇರಳದ ಒಬ್ಬ ಶಾಸಕ. ನನ್ಗೆ ಯಾವ ರೀತಿ ಅಭಿಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ, ಕೇರಳದ ಒಬ್ಬರನ್ನು ಕರ್ಕೊಂಡು ಬಂದು ಕರ್ನಾಟಕಕ್ಕೆ ತಂದು ಸನ್ಮಾನ ಮಾಡಿ ಅವರ ಒಂದು ಜೀವನದ ಸಾಧನೆಗಳನ್ನು ಹೊಸ ತಲೆಮಾರಿಗೆ ಪರಿಚಯ ಮಾಡಿಕೊಡುವುದು ಅಂತ ಹೇಳಿದ್ರೆ ಅದುವೇ ಒಂದು ಮಾನವೀಯತೆ. ನಾನು ಮಾತನ್ನು ಕೊನೆಗೊಳಿಸುವಾಗ, ನಾನು ರಾಜಕೀಯಕ್ಕೆ ಬಂದಾಗಿನಿಂದ ನನಗೊಂದು ಹ್ಯಾಬಿಟ್ ಇದೆ. ಮಕ್ಕಳನ್ನು ಕಂಡಾಗ ನಾನು ಯಾವ ಮಕ್ಕಳನ್ನು ಭೇಟಿ ಆದರೂ ಕೂಡ ಕೇಳೋದು ವಾಟ್ ಈಸ್ ಯುವರ್ ಡ್ರೀಮ್ ಅಂತ ಸಾಧಾರಣ ಕೇಳ್ತಾ ಇರ್ತೀನಿ. ನನ್ನ ದಿನಚರಿಯಲ್ಲಿ ಒಂದು 10-20 ಮಕ್ಕಳಲ್ಲಾದರೂ ನಾನು ಈ ಕ್ವಶನ್ ಕೇಳ್ತಾ ಇರ್ತೀನಿ. ಡಾಕ್ಟರ್ ಬೋಬಿ ಚಮನ್ನೂರ್ ಅವರ ಈ ವೇದಿಕೆಯಲ್ಲಿ ಈ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಅನ್ನು ಹೇಳದೇ ಇರ್ಲಿಕ್ಕಾಗಲ್ಲ. ಒಂದು ವಾರದ ಹಿಂದೆ ನಾನು ಸದಾ ಕೇಳುವ ಪ್ರಶ್ನೆಗಳನ್ನು ಕೇಳುವಾಗ ಮಕ್ಕಳು ಹೇಳ್ತಾರೆ IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು, ಜಡ್ಜ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕಂತ ಹೇಳ್ತಾ ಇರ್ತಾರೆ. ನಾನು ಸದಾ ಕೇಳ್ತಾ ಇರುವಾಗ ಒಂದು ಮಗು ಟಪ್ ಅಂತ ನಾನು ಕೇಳಿದೆ, ನಿನ್ಗೆ ಏನಾಗಬೇಕು ಅಂತ ಕೇಳಿದಾಗ ಹೇಳ್ಬೋದು, ನನಗೆ ಜೀವನದಲ್ಲಿ ಡಾಕ್ಟರ್ ಬೋಬಿ ಚಮನ್ನೂರ್ ಆಗ್ಬೇಕಂತ ನಾನಲ್ಲಿ. ಆವಾಗ ನಾನು ಟಕ್ಕಂತ ಕಾರ್ಯಕ್ರಮದಲ್ಲಿ ನಿಂತು ಆ ಮಗುವನ್ನು ಮತ್ತೆ ಹೆಸರು ಕೇಳಿ ವಿಚಾರಿಸಿ ಕೇಳಿದಾಗ ಆ ಮಗು ನನ್ನಲ್ಲಿ ಹೇಳಿದ ಮಾತಂತ ಹೇಳಿದ್ರೆ, ಪ್ರಥಮವಾಗಿ ನನಗೆ ಡಾಕ್ಟರ್ ಬೋಬಿ ಚಮನ್ನೂರ್ ಆಗ್ಬೇಕಂತ ಹೇಳಲಿಕ್ಕೆ ಏನು ನಿನ್ಗೆ ಆ ಥರ ಒಂದು ಕನಸು ಬಂದಿದೆ ಅಂತ ಕೇಳುವಾಗ ಮಗು ಹೇಳಿದ್ದು, ಡಾಕ್ಟರ್ ಆಗುವುದಕ್ಕಿಂತ IAS ಆಗುವುದಕ್ಕಿಂತ IPS ಆಗುವುದಕ್ಕಿಂತ ಒಬ್ಬ ಒಳ್ಳೆ ಮನುಷ್ಯನಾಗಬೇಕು ಎಂಬುದನ್ನು ನಾನು ಡಾಕ್ಟರ್ ಬೋಬಿ ಚಮನ್ನೂರ್ ಅವರ ಹೆಸರಿಂದ ಹೇಳಿದ್ದೀನಿ ಅಂತ ಹೇಳಿದ ನನ್ನೊಂದು ಎಕ್ಸ್ಪೀರಿಯನ್ಸ್ ಸಂತೋಷದಿಂದ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಶೇರ್ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಕೋರಿ, ಬಿ ಹ್ಯೂಮನ್ ಅವರು ಮಾಡುವ ಪ್ರತಿಯೊಂದು ಸೇವೆಗಳಿಗೆ ಮುಂದೊಂದು ದಿನ ಡಾಕ್ಟರ್ ಬೋಬಿ ಚಮನ್ನೂರ್ ಅವರು ಡಾಕ್ಟರೇಟ್ ಅನ್ನು ಪಡ್ಕೊಂಡಿದ್ದಾರೆ. ಈ ಒಂದು ಸೇವೆ ನಮ್ಮ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಭಾರತ ದೇಶದ ಅತ್ಯಂತ ದೊಡ್ಡ ಪ್ರಶಸ್ತಿ ಅಂತ ಹೇಳಿದ್ರೆ ಅದು ಪದ್ಮಶ್ರೀ, ಪದ್ಮವಿಭೂಷಣ್. ಮುಂದೊಂದು ದಿನ ಡಾಕ್ಟರ್ ಬೋಬಿ ಚಮನ್ನೂರ್ ಅವರಿಗೆ ನಮ್ಮ ದೇಶ ಪದ್ಮಶ್ರೀ, ಪದ್ಮವಿಭೂಷಣ್ ನೀಡಿ ಗೌರವಿಸಲಿ ಅಂತ ಪ್ರಾರ್ಥಿಸಿಕೊಂಡು, ಇಲ್ಲಿ ಕ್ಯಾನ್ಸರ್ ವಲಯದಲ್ಲಿ ಸೇವೆ ಮಾಡುವಂತ ನಮ್ಮೆಲ್ಲರ ಅಕ್ಕನವರಿಗೂ ಹನೀಫ್ ಅವರಿಗೂ ಅವರ ಪ್ರಯಾಣದಲ್ಲಿ ಸರ್ವಶಕ್ತನಾದ ಅಲ್ಲಾಹು ಅವರಿಗೆ ಉಜ್ವಲವಾದ ಪ್ರಾರ್ಥನೆ ನೀಡಲಿ ಅಂತ ಪ್ರಾರ್ಥಿಸಿಕೊಂಡು ನನ್ನ ಮಾತಿಗೆ ವಿರಾಮ. ಎಲ್ಲ ರೀತಿಯ ಶುಭಾಶಯಗಳು. ಜೈ ಹಿಂದ್. Thank you for your wonderful and motivational talk, Brother A.K. Mashraf, the Honorable MLA of Manjeshwar constituency of Kerala. Thank you very much. I request Brother Bobby Chemannur to hand over a small token of appreciation, a memento from Be Human to Brother A.K. Mashraf Saab. Thank you very much.
All right, we have a small surprise. सबके लिए एक छोटा surprise है. We have a message, a small short video, a message by the Honorable Speaker of Karnataka Legislative Assembly, Mr. U.T. Khadar. A short video will be played, a message to Brother Bobby and everybody out here. Can we play the AV, please? ಆಸಿಫ್ ಅವರ ನೇತೃತ್ವದ ಬಿ ಹ್ಯೂಮನ್ ಸಂಸ್ಥೆ ವತಿಯಿಂದ ಆಚರಿಸಲ್ಪಡುವಂತಹ ಮಾನವೀಯತೆಯ ಒಂದು ಸಮ್ಮೇಳನದ ಮತ್ತು ಸಮಾಜದಲ್ಲಿ ಅತ್ಯುತ್ತಮ ಕೆಲಸ ನಿರ್ವಹಿಸುವವರಿಗೆ ಗೌರವ ಕೊಡುವಂಥ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆಲ್ಲ ನಮ್ಮ ಮುಖ್ಯ ಅತಿಥಿಗಳೇ, ಗಣ್ಯ ಅತಿಥಿ ವರ್ಗದವರೇ, ಈ ಕಾರ್ಯಕ್ರಮದಲ್ಲಿ ಇವತ್ತು ನಿಮ್ಮೆಲ್ಲರ ಪ್ರೀತಿಪೂರ್ವಕ ಸನ್ಮಾನ ಗೌರವ ಸ್ವೀಕರಿಸಿರುವಂತಹ ಬಹುಶಃ ಇವತ್ತು ಮಾನವೀಯತೆಗೆ ಒಂದು ಪ್ರತೀಕವಾಗಿ ತನ್ನ ಕೆಲಸ ನಿರ್ವಹಿಸಿದಂತಹ ಡಾಕ್ಟರ್ ಬಾಬಿ ಚಮ್ಮಣ್ಣೂರ್ ಅವರೇ, ತಪಸ್ಯ ಕ್ಯಾನ್ಸರ್ ಪ್ಯಾಲಿಟಿವ್ ಸೆಂಟರ್ನ ಅಧ್ಯಕ್ಷರಾಗಿರುವಂತಹ ಸಬಿತಾ ಶೆಟ್ಟರ್ ಅವರೇ, ಅದೇ ರೀತಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ತಮ್ಮ ಸಮಾಜ ಸೇವೆ ಕೊಟ್ಟಂತಹ ಸನ್ನಿಹಿತ ಅನೀಶ್ ಪುತ್ತೂರ್ ಅವರೇ, ಮತ್ತು ಎಲ್ಲ ನಮ್ಮ ಬಿ ಹ್ಯೂಮನ್ನ ಪದಾಧಿಕಾರಿ ವರ್ಗದವರೇ, ಕಿನ್ಸಾ ಗಾರ್ಡನ್ ಮಾಲೀಕರ ಮತ್ತು ಪದಾಧಿಕಾರಿ ವರ್ಗದವರೇ, ಇಲ್ಲಿ ಸೇರಿರುವ ನನ್ನ ಎಲ್ಲ ಸನ್ಮಿತ್ರರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಉದ್ಘಾಟಕರಾಗಿ ಭಾಗವಹಿಸಬೇಕಿತ್ತು. ಕೆಲವೊಂದು ಕಾರಣಗಳಿಂದ ಮಂಗಳೂರಿನಲ್ಲಿ ಇದ್ದ ಕಾರಣ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ನಾನು ಆಸಿಫ್ ಅವರನ್ನು ಮತ್ತು ಈ ಸಂಸ್ಥೆಯ ಸರ್ವ ಸದಸ್ಯರನ್ನು ಇದಕ್ಕೆ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರು ಕೂಡ ಇಡೀ ನನ್ನ ಕ್ಷೇತ್ರದ ಮತ್ತು ಕರ್ನಾಟಕ ರಾಜ್ಯ ಜನತಾ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸುವಂಥದ್ದು. ಬಿ ಹ್ಯೂಮನ್ ಎಂಬ ಹೆಸರು ಇಟ್ಟುಕೊಂಡು ಅದಕ್ಕೆ ಅನುಗುಣವಾಗಿ ತನ್ನ ಕೆಲಸ ನಿರ್ವಹಿಸಿಕೊಂಡು ಮಾನವೀಯತೆ ಮತ್ತು ಸೋದರತೆ ಮತ್ತು ಸೌಹಾರ್ದತೆಗೆ ವಿಶೇಷ ಒತ್ತು ಕೊಡುವಂತಹ ಡಾಕ್ಟರ್ ಬಾಬಿ ಚಮ್ಮಣ್ಣೂರ್, ಡಾಕ್ಟರ್ ಸಬಿತಾ ಶೆಟ್ಟಿ ಸನ್ಮಿತ್ರರು ಭವಿಷ್ಯದ ಜನಾಂಗಕ್ಕೆ ಒಂದು ಪ್ರೇರಣೆಯಾಗಿ ಆಗಲಿ, ಜೀವನವನ್ನು ಸಾಗಿಸಿ ಮೂಲಕ ನಾವು ಕೈ ಜೋಡಿಸಿ ಮುಂದೆ ಸಂದರ್ಭದಲ್ಲಿ. Very much U.T. Khadar sir for your message. To the superstar, Brother Bobby Chemanur. My dear friends, I love you. Thank you. Well, thank you very much for honoring me in Mangalore by Be Human. Actually, my friend invited me to Mangalore for this function 2-3 times, but I was not having any interest to come to Mangalore because according to my knowledge, Mangalore people very famous in business, in Dubai, Mangalapuram, Mumbai, anywhere you take it. Very smart, shrewd business people and underworld also. So, as a businessman I can come, but otherwise, why should I come to Mangalore? This was my feeling. But once I reached here, I'm so happy I came to the right place. Because after seeing Be Human, serving humanity, and a number of people here doing charity works, a lot, I was watching the video. Then I realized good people everywhere. That bad impression is gone. I thought Mangaloreans only for business. So thank you very much to correct me that wrong impression. Well, I really salute all good people here, Be Human and all doing such a wonderful jobs, charity works here. And I love to support from my side also. You can inform me
sometime, which all possible things to do. For that, I will give you our trust, Boche Charitable Trust, Boche Fans Charitable Trust. Coordinator is there. You can note if anybody wants any help. Sometime I also try to support. You can note this number. Her name is Kunyani. She is the state coordinator of Boche Fans Charitable Trust. Number 8594008886. Clear? You cannot for some time medicine, operation, house, what all the things you need, sometime you can contact her. Possible things we can do. We are doing every day some charity from our business profit we are sharing. Also we support in business also, students, education, business. Now I started Boche Tea Lucky Draw business that around 9,000 enquiries is come. Now I opened 6 outlets. Boche part in the brand Boche Partner franchisee shop. Out of 6 shops, 2 shops for the charity Boche Fans Charitable Trust given free franchisee. That the one here showed one poor lady, they showed no. Her small tattigada, pettigada, what is called here, small shop, pettigada. Thief, stolen. All the items, stationery, goods, everything, including naranja mittai also taken. Very rude thief. And she is crying. I saw this video. I really felt so bad. One single lady, a small shop, trying to live, hard work and all. Then I went, I made some interior work and I put in the name Boche brand, Boche Partner franchisee shop, and given the stock and support and everything, I personally went inaugurated. Now huge sale, daily 2,000, 3,000 packets selling, and she is so happy. Like that, if you inform, sometime here also, the right persons, deserving persons, I can give free franchisee shop, but not for all, okay? Because out of 9,000 franchisee inquiry, 2,000 people asking free. I said, no, it's not possible. Sometime I can do. I have to do business, I have to make profit, then some percentage I can spend it. So that way business and all the way some area we are trying to support. And also you can keep in touch with me to know the programs, what's happening regarding charity. Bobby Chamanur, Facebook, spelling BOBYCHEECHEMMANUR. And Instagram, Boche. People call me mostly close friends Boche. Bobby ka Bo, Chamanur ka Che, Boche. Don't say Che, only Boche. Short form. So don't call me, I used to say don't call me Sir, Modalali, Seth, all old fashioned. It makes distance. Let's be close. We are one. No any difference. We are one. Born to parents the same way we came. So that is me. Well, today I was coming from Trivandrum. There is no direct flight to Mangalore. So I came to Bangalore I took Mangalore flight. See, in the airport, I met somebody, and those same persons in the same flight was flying to Mangalore. So Bangalore airport, many people come and take selfie. In the flight also many people, and air hostess also coming take selfie, and they giving me special chocolates, air hostess and all. And this person asked me, who are you? I said, my name is Boche. So he thought I'm insulting him. No, I said, then he again, are you film star? I said, no. Are you minister? No.
Then why people taking photographs? I don't understand. Normally I find either film star or cricket or minister or something. I said, I'm nothing. Then I said, I am trying to conquer the world with love. എൻ്റെ ഒരു പ്രധാനപ്പെട്ട ജോലി സ്നേഹം കൊണ്ട് ലോകം കീഴടക്കാൻ ശ്രമിക്കുകയാണ്. So people also love me. So that is the love you are seeing here. People come and take selfie. I'm not a star or nothing. Very simple. Then of course I am a businessman. I'm a sportsman. I run 812 kilometers from Kasaragod to Trivandrum on the road with 20 days for the social cause and world record, Guinness World Peace and many records. I'm an entertainer, sometime businessman, social work, all the things I do. Because otherwise life will be boring. If do the same thing, always business, money, it will be boring. No, that's why. So this is the way. So here, why I'm here I know, because Abdul Rahim is my brand ambassador who brought me here now. Yeah, actually the incident, how is happening, I used to go to toilet every day with one newspaper and one full of water. I think you also go every day, right? No wonders. Then I read the newspaper in the toilet. I saw one Abdul Rahim, innocent person, 18 years in the jail, and is going to hang, going to cut his neck. How possible? An innocent person. Suppose you think you are the person in the jail. Then how it's connected? Why I came to this? When I was in Kuwait around 15-20 years back, I was doing partnership business with a partner, and I go once or twice in every 6 months to Gulf. But my partner always there only. They started cheating me, false account and all, misappropriation and cheating me, and at last we came to fight. Then after, with his Wasta influence, he made a false police complaint in Kuwait police station, and one day I had to sit in the police station. It was so painful, because without doing crime, as an innocent person sitting in 1 day or 1 hour inside, so painful. But if I kill one, 10 years if I go and sit, I don't mind. I don't have any guilty conscience. I did it. But innocent person, അതാണ് 1000 കുറ്റവാളികൾ രക്ഷപ്പെട്ടാലും ഒരു നിരപരാധി ശിക്ഷിക്കപ്പെടരുത്. Then I called the committee of this Abdul Rahim. How much fund you collected? They said 2 crore and 40 lakhs only. Only 20 days left. So what to do? Impossible. Then what I did, I called my Boche Fans Charitable Trust coordinators in every districts, 14 districts. I called immediately 14 coordinators. Can I do this? Give me courage. They said, Boche, you go, we are there. And they said, Boche, you have 70 lakh fans. In Kerala, India, America, Europe, many places, Malayalis, 70 lakhs. Some percentage people, they put some money, it will be. Then okay, I got some courage. And what I did, I put 1 crore. First, I declared. And I was thinking, if I come through social media, I don't think. If I sit in the AC room and in the channel, I say, of course, I have 25 lakhs people in Facebook and Insta, many things. If I sit in the AC room and say, everybody, my friends, fans, all you put money, I don't think it may come.
So what? I'm a marketing expert guy. So I made a trick, marketing idea. Of course, take a box and be a beggar, pichakarnava, and go to the street and beg. The name is Boche Yajaga Yatra. Yajagan means tendi. Boche tendi aikonda patram kanichu tenda thodangi. I started begging. So people start put money. Then it's become viral. I know if I go to the road, it will be viral. Social media, channels, every day they are sharing. Then people started put money. Then I think around 1 week, we collected 24 crores. Now only 2 more days in front of me. 10 crores still short. What to do? Again tension. Then I thought, of course, in case if shortage, I have to put 10 crore. I not come back like that. If once I start, I will complete. That's the way I do. I have the confidence. By the time what happened, when I reached Thrissur from Trivandrum, started begging, I reached Thrissur, my mother came to know, she's calling me, where are you, Boche? I'm in Thrissur. Come to home. Then I'm afraid my mother. She loves me, but still she's beating me sometime when I do naughty things. So before I go to this task, she told me don't go because 38-40 degrees Celsius, and if you go, you will die, and we have to do the another Bilaba Yatra. So don't go, son. You give some money. I said no. If I decide, I will go. I do or die, I don't mind. That's my character. She knows that. So once I reached Thrissur, she called me. So I thought she's calling me to school. She will fire me. I went to home. Kya mom? She came and hugged me. Beta, this is 1 lakh. I give to you. Give to Abdul Rahim. I shocked because not the matter of 1 lakh. Because my mother, she never given more than 100 rupees any non-Christian people. Only for Christians she give maximum 100 rupees. This mom calling, take 1 lakh and telling, I changed my mind. She become beyond religion now. Because she's watching every day. My son and many good people on the road begging. Her mind changed. And she said, I was thinking, Boche, you are my son. If you are in the jail, how much I will cry. And she watching the video of Abdul Rahim's mother, Patu. She's crying every day. So she said, I'm also mom. I know the pain. So do this. Then shortage of 10 crore. After she's giving this, video become viral. Then what happened? After that, within 3-4 hours, this 24 crores, 25, 26, 27, the same day within 4, 5, 6 hours, it's become 34 crores. One reason, this was a real message from my mom, beyond religion. You give 1 lakh to Abdul Rahim. That made guilty people. Why not we? Why we can't do this? Like that. So many people supported, worked behind this. Thank you. കാല് പിടിച്ച് നന്ദി പറയുന്നു. എന്നെ വിജയിപ്പിച്ചു. ഞങ്ങളുടെ ഇതിനു വേണ്ടി വർക്ക് ചെയ്ത ഒരുപാട് പേരെ വിജയിപ്പിച്ചു. So here, what I want to share only one more thing. Can I take 5 minutes? Message. What was my experience in life? 15 years back, I was not like this. No white dress, no charity, nothing. I was a
Pakka Marwadi businessman, Kanjus. No charity, nothing. I do very beautiful, fashionable dress, all latest cars, freak out, girlfriends. When I was studying in a school, my wish was to have a cycle in 6th standard. I got it. 9th, 10th standard, I need a bike. I got it. College car, racing car, sports car, Rolls Royce, helicopter. What all I wished. Many girlfriends. This is all I got it. Still, I was not happy that much. When we get, I'm happy. After that, fed up life. When I drink, it's nice. Masai. Next day morning, hangover. Action and reaction. This is not the right happiness. This is not a real happiness. That's happiness. Still, I enjoy this, all the things. But where is the real happiness? I started searching. I thought to commit suicide. I got everything. Why should I live? Let me try there. Go there. Is there any heaven? Is there any soul? Let me try. Here I did everything. What else to do? Fed up life. By the time happened to read Mother Teresa ka book, then I realized the real happiness, the endless happiness, the pure happiness through charity and service. Then I started some poor homes, take care of orphans from the street, feed them, give medicine, clothes, and let them live there without any money taking. I don't take any donation. The first donation I received in my life is for Abdul Rahim. So I changed my style, dress, habit, everything. That time, if someone come to talk to me very bad, immediately I start fight. At least 50 fights on the street I did it, street fight. So you cannot imagine the man before I was totally opposite of this Boche. Now changed. You know, what is the real life? Everybody wants happiness, right? Yes or no? I'm working, you are working, we all are running ultimately for happiness, right? Yes. How possible happiness? Only one way happiness. Through the right knowledge, only possible the real happiness. What is the real knowledge? That we born to die. We all born to die. Before we born, we don't know whether it will be boy or girl. No idea, right? When you die, any idea? No. Whom you meet between birth and death, what for? No idea. I never thought today I will meet you here. But it's written, I have to meet you here in here. It is written, before we born, who are you, what you will do, what you will not do. Everything is written. You should know this. You should have this right knowledge. Then you won't have any problem. Not to fear about life. No need fear. That be happy within what you have. Be happy. Don't blame Allah, Christ, Krishna, nobody. Don't to blame. What you have, that's with you. Be happy within that. Then try to do good things. Try to do good things. Then you can see the miracle happening in your life. Give, you will get. Do good, it will return. Give good, do good, you will be happy. If you can make happy others, if you can see the real happiness on others' face, you will be happy. You will get the right energy to go ahead. You will get the right energy, positive energy to be happy, to make money, to live good, peaceful life. Everything will be fulfilled by the Creator. If you are good, if you do good, things will happen. You can see the miracle. I am the witness for that. What is the most happiness thing in my life? Media people do interview. I say, I am the happiest person in the world. That's why I'm so happy. Not money or anything. That's also happiness. This is the ultimate answer for me. So that's why we have to do some time. If you have 1,000 rupees, 10,000,
100 rupees, please give. Or 10 rupees, you give it. You spend your time. That's why I appreciate here. See, what a beautiful name. Be human, serving humanity. What's a meaningful. This is like these people. Because now no time. People ready to give money. But nobody is having time to spend. I'm busy. So there we have to appreciate people who working, spend time more than money. If think everybody the same, if no boche, if no be human, nobody, no charity, all are selfish, what will be the shape of this world? Who will save this world? So that is the most important message. You should love and to be loved. That's the most beautiful thing in the world. Nothing beyond, because I experienced A to Z everything. So I can tell you this. So that's all. Thank you very much for honoring me, loving me and all. See, after this work, I did many charity works. From 25 years I started this charity works, but this much honoring, this much happiness, this much love from the people, from the heart on the street, I can feel that's the most beautiful capital. I got it. I already got this love, nothing beyond this. If I die now, I'm satisfied. I will die with satisfaction. So, my punchline, conquer the world with love. Love you. Everybody, you are on Boche. സ്നേഹം കൊണ്ട് ലോകം കീഴടക്കൂ. സ്നേഹം കൊണ്ട് മാത്രമേ ലോകം കീഴടക്കാൻ സാധിക്കുകയുള്ളൂ. എത്ര വലിയ ആയുധങ്ങളുണ്ടെങ്കിലും, തോക്കുണ്ടെങ്കിലും, ബോംബുണ്ടെങ്കിലും, എന്തൊക്കെയുണ്ടെങ്കിലും, എന്തൊക്കെ പവറുണ്ടെങ്കിലും, എന്തൊക്കെ ബുദ്ധിയുണ്ടെങ്കിലും, എന്തൊക്കെയുണ്ടെങ്കിലും, the ultimate solution കാണുന്നില്ലേ? റഷ്യ, അമേരിക്ക എല്ലാം യുദ്ധം ചെയ്ത് നശിച്ച് ഡിവൈഡ് ചെയ്ത് നശിച്ചുകൊണ്ടിരിക്കുന്നു. പലസ്തീൻ എല്ലാം രാജ്യങ്ങളും നശിച്ചുകൊണ്ടിരിക്കുകയാണ് അല്ലേ? യെസ് ഓർ നോ? കാണുന്നില്ലേ? യെസ്. ബുദ്ധി കൂടി, പഠിപ്പ് കൂടി, എന്നിട്ട് എന്ത് സംഭവിച്ചുകൊണ്ടിരിക്കുന്നു? They don't have the right knowledge that only through love you can conquer the world. Not with weapon, not with bomb, nothing. This is the right knowledge. This is, I want to share my message to the world. Thank you so much. Love you, everybody. Now we'll all, I think with love, call him Boche. Can we all hear? Boche! 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 All right. So while they are they're enjoying the cherry coconut, I would request Mr. Abdullah Kunyi from Shanti Prakashana. Yeah. And also we have a special guest here on stage today, Brother Zakaria of Al Muzain Jubail. He's here with us. He's a philanthropist, a businessman, and an amazing human being. Thank you very much, Zakaria Saab, for being part of today's program. Abdullah Kunyi Saab, could we hear you quickly? Kunyi Saab, I really apologize. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಪರಮದಯಾಮಯನೂ ಕರುಣಾನಿಧಿಯೂ ಆದ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಸಹೋದರಿಯರೇ ಮತ್ತು ಸಹೋದರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಇದು ಒಂದು ಭಾಷಣ ಮಾಡುವ ವೇದಿಕೆ ಖಂಡಿತ ಅಲ್ಲ. ಬಾಬಿ ಚಮ್ಮನ್ನೂರ್ ಅವರ ಅನುಭವವನ್ನು ಆಲಿಸಿದ ನಂತರ ಇನ್ನೊಂದು ಭಾಷಣ ಮಾಡುವುದು ಸರಿಯೂ ಅಲ್ಲ ಅಂತ ಎಂಬ ಪ್ರಜ್ಞೆ ನನಗೆ ಖಂಡಿತವಾಗಿಯೂ ಇದೆ. ಇದು ಬಹಳ ಭಾವನಾತ್ಮಕವಾದ ವೇದಿಕೆ. ನಾವು ಬದುಕುತ್ತಿರುವ ಜಗತ್ತಿನಲ್ಲಿ 3 ವಸ್ತುಗಳು ಬಹಳ ದೊಡ್ಡ ಬಿಸ್ನೆಸ್ ಅಂತ ಹೇಳಲಾಗುತ್ತದೆ, ಮತ್ತು ಆ 3 ವಿಷಯಗಳು ಬಿಸ್ನೆಸ್ ಆಗಲೇಬಾರದಿತ್ತು. ಬಿಸ್ನೆಸ್ ಆಗಲೇಬಾರದ, ವ್ಯಾಪಾರ ಆಗಲೇಬಾರದ 3 ವಿಷಯಗಳು ನಾವು ಮತ್ತು ನೀವು ಬದುಕುತ್ತಿರುವ ಜಗತ್ತಿನಲ್ಲಿ ಬಹಳ ದೊಡ್ಡ ಬಿಸ್ನೆಸ್ ಆಗಿದೆ. ಒಂದನೆಯದು ಧರ್ಮ, ಎರಡನೆಯದು ಆರೋಗ್ಯ,
ಮತ್ತು ಮೂರನೆಯದು ಎಜುಕೇಶನ್, ಶಿಕ್ಷಣ. ಈ ಮೂರು ಎಂದು ಕೂಡ ಬಿಸ್ನೆಸ್ ಆಗಬಾರದು. ಆದರೆ ಈ ಮೂರು ಬಿಸ್ನೆಸ್ ಆಗಿರುವ ಮತ್ತು ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಸಮಸ್ಯೆಗಳನ್ನು ಸೃಷ್ಟಿಸುತ್ತಿರುವ ಒಂದು ಕಾಲದಲ್ಲಿ ನಿಜವಾದ ಧರ್ಮ ಏನು ಎಂಬುದನ್ನು ಕಲಿಸಿಕೊಟ್ಟ, ನಿಜವಾದ ಆರೋಗ್ಯ ಏನು ಎಂಬುದನ್ನು ಕಲಿಸಿಕೊಟ್ಟ ಮತ್ತು ನಿಜವಾದ ಶಿಕ್ಷಣ ಏನು ಎಂಬುದನ್ನು ಕಲಿಸಿಕೊಟ್ಟ ಮೂರು ಮಹಾನ್ ಸಾಧಕರನ್ನು ಈ ವೇದಿಕೆಯಲ್ಲಿ ಇವತ್ತು ಗೌರವಿಸಲಾಗಿದೆ. ಬೋಬಿ ಚಮ್ಮನ್ನೂರ್ ಎಂಬ ವ್ಯಕ್ತಿ, ಅಬ್ದುಲ್ ರಹೀಂ ಎಂಬ ಒಬ್ಬ ಮುಸ್ಲಿಂ ವ್ಯಕ್ತಿ. ಆ ಅಬ್ದುಲ್ ರಹೀಮರ ಧರ್ಮ ಮತ್ತು ಬೋಬಿ ಚಮ್ಮನ್ನೂರ ಧರ್ಮ ಒಂದೇ ಧರ್ಮ ಅಲ್ಲ. ಆದರೆ ಧರ್ಮ ಅಂದರೆ ಮನುಷ್ಯರನ್ನು ವಿಭಜಿಸುವ ಸಿದ್ಧಾಂತಗಳಲ್ಲ. ಧರ್ಮ ಎಂದರೆ ದ್ವೇಷದ ಹಗೆತನದ ಸಿದ್ಧಾಂತಗಳಲ್ಲ. ಧರ್ಮ ಅಂದರೆ ಮನುಷ್ಯನಿಗೆ ಬದುಕನ್ನು ಕೊಡುವ ಸಿದ್ಧಾಂತ ಎಂಬುದನ್ನು ಕಲಿಸಿಕೊಟ್ಟ ಒಬ್ಬ ಮಹಾನ್ ವ್ಯಕ್ತಿಯನ್ನು ಈ ವೇದಿಕೆಯಲ್ಲಿ ಇವತ್ತು ಗೌರವಿಸಲಾಗಿದೆ. ಅದೇ ರೀತಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಧಾರಾಳ ಸಾಧನೆ ಮಾಡಿರುವಂತಹ ಸಬಿತಾ ಶೆಟ್ಟಿ ಮತ್ತು ಮೊಹಮ್ಮದ್ ಹನೀಫರನ್ನು ಕೂಡ ಬಹಳ ಗೌರವದಿಂದ ಅಭಿನಂದಿಸುವ ಮೂಲಕ ಕಷ್ಟಪಡುವವರ, ನೊಂದವರ, ಕಣ್ಣೀರು ಹರಿಸುತ್ತಿರುವವರ ಜೊತೆಗೆ ನಿಲ್ಲುತ್ತಿರುವ ಬಿಯು ಹ್ಯೂಮನ್ ಸಂಸ್ಥೆ ಇವರನ್ನು ಗೌರವಿಸಿ ತಮ್ಮ ಗೌರವವನ್ನು ಈ ಸಂಸ್ಥೆ ಹೆಚ್ಚಿಸಿಕೊಂಡಿದೆ ಎಂಬುದು ನನ್ನ ಪ್ರಾಮಾಣಿಕವಾದ ಅಭಿಪ್ರಾಯವಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಹಬ್ಬನ್ನಾಸಿ ಇಲಲ್ಲಾಹಿ ಅಂಫಅಹುಂ ಲಿನ್ನಾಸ್ ಅಂತ. ಈ ಜಗತ್ತಿನಲ್ಲಿ ದೇವ ಅತಿ ಹೆಚ್ಚು ಇಷ್ಟಪಡುವ ಮನುಷ್ಯರು ಯಾರೆಂದರೆ ಅದು ಯಾರು ಮನುಷ್ಯನಿಗೆ ಹೆಚ್ಚು ಉಪಕಾರ ಮಾಡುತ್ತಾರೋ ಅವರನ್ನು ದೇವ ಅತಿ ಹೆಚ್ಚು ಇಷ್ಟಪಡುತ್ತಾನೆ ಎಂದು ನಮ್ಮ ಪ್ರೀತಿಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು. ದೇವ ಅತಿ ಹೆಚ್ಚು ಪ್ರೀತಿಸುವ ಮೂವರು ವ್ಯಕ್ತಿಗಳನ್ನು ಈ ವೇದಿಕೆಯಲ್ಲಿ ಗೌರವಿಸಲಾಗಿದೆ ಎಂಬುದು ಖಂಡಿತವಾಗಿಯೂ ಅತ್ಯಂತ ಅಭಿನಂದನೀಯವಾದ ಕಾರ್ಯಕ್ರಮವಾಗಿದೆ. ಅದರ ಜೊತೆಗೆ ಪವಿತ್ರ ಕುರ್ಆನ್ 6ನೇ ಶತಮಾನದಲ್ಲಿ ಒಂದು ದೊಡ್ಡ ಸಿದ್ಧಾಂತವನ್ನು ಕಲಿಸಿಕೊಟ್ಟಿದೆ. ಅದೇನೆಂದರೆ ವಮನ್ ಅಹಿಯಾಹ ಫಕಅನ್ನಮ ಅಹಿಯನ್ನಾಸ ಜಮಿಯಾ. ಒಬ್ಬ ಮನುಷ್ಯನಿಗೆ ನೀವು ಬದುಕನ್ನು ಕೊಟ್ಟರೆ, ಒಬ್ಬ ಮನುಷ್ಯನಿಗೆ ನೀವು ಬದುಕನ್ನು ಕೊಟ್ಟರೆ ಫಕಅನ್ನಮ ಅಹಿಯನ್ನಾಸ ಜಮಿಯಾ, ಜಗತ್ತಿನ ಇಡೀ ಮಾನವ ಕುಲವನ್ನು ಬದುಕಿಸಿದ ಪುಣ್ಯ ನಿಮಗೆ ಸಿಗುತ್ತದೆ ಎಂದು ಪವಿತ್ರ ಕುರಾನ್ ಹೇಳಿಕೊಟ್ಟಿದ್ದರೆ, ಒಬ್ಬ ಮನುಷ್ಯನ ಬದುಕನ್ನು ಉಳಿಸಿದ ಶ್ರೇಷ್ಠ ವ್ಯಕ್ತಿಯಾದ ಬೋಬಿ ಚಮ್ಮನ್ನೂರ್ ಅವರನ್ನು ಗೌರವಿಸುವ ಮೂಲಕ ಇಡೀ ಮಾನವ ಕುಲಕ್ಕೆ ಬದುಕು ಕೊಟ್ಟ ಪ್ರತಿಫಲ ಇದೆ ಎಂದು ಯಾವ ಒಂದು ಕೃತ್ಯದ ಕೆಲಸದ ಬಗ್ಗೆ ಕುರಾನ್ ವಿವರಿಸಿದೆಯೋ ಆ ದೊಡ್ಡ ಕೆಲಸ ಮಾಡಿದ ವ್ಯಕ್ತಿಯನ್ನು ಗೌರವಿಸಿರುವುದು ಖಂಡಿತವಾಗಿಯೂ ಇವತ್ತಿನ ದಿನಗಳಲ್ಲಿ ನಮಗೆ ಗೊತ್ತಿದೆ. ಮನುಷ್ಯತ್ವ ನಶಿಸುತ್ತಿರುವ, ನಾವೆಲ್ಲ ಬಹಳಷ್ಟು ಸ್ವಾರ್ಥಿಗಳಾಗುತ್ತಿರುವ, ಹ್ಯೂಮನ್ ವ್ಯಾಲ್ಯೂಸ್ಗಳಿಗೆ ಬೆಲೆಯೇ ಇಲ್ಲದ ಒಂದು ಕಾಲದಲ್ಲಿ ಖಂಡಿತವಾಗಿಯೂ ಮನುಷ್ಯತ್ವ ಎಂಬುದು ಸತ್ತು ಹೋಗುವುದಿಲ್ಲ, ಮನುಷ್ಯತ್ವ ಎಲ್ಲ ಕಾಲದಲ್ಲೂ ಬಾಕಿ ಉಳಿಯುತ್ತದೆ ಎಂಬ ಸಂದೇಶವನ್ನು ಕಲಿಸಿಕೊಟ್ಟ ಒಬ್ಬ ಮಹಾನ್ ವ್ಯಕ್ತಿಯನ್ನು ಗೌರವಿಸುವ ಮೂಲಕ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಲ್ಲಿ ಬಿಯು ಹ್ಯೂಮನ್ ಸಂಸ್ಥೆ ವಿಜಯಿಯಾಗಿದೆ ಮತ್ತು ಈ ಸಂದೇಶ ನಮ್ಮ ತಲೆಮಾರುಗಳಿಗೆ ಕೂಡ ವಿಸ್ತಾರವಾಗಲಿ ಎಂಬ ಹಾರೈಕೆಯೊಂದಿಗೆ ಇವತ್ತು ಇಲ್ಲಿ ಗೌರವಿಸಲ್ಪಟ್ಟ ಮೂರು ಸಾಧಕರು ಅವರಿನ್ನಷ್ಟು ಸಾಧನೆಗಳನ್ನು ಮಾಡಲಿ, ಅವರಿಗೆ ದೇವನು ಆರೋಗ್ಯದಿಂದ ಕೂಡಿರುವ ಆಯುರಾರೋಗ್ಯವನ್ನು ದಯಪಾಲಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ. Now I request Brother Boshe, we'll call you Boshe from now. Brother Boshe, to please honor all the guests on stage with the memento from Be Human. First, I would request you to hand over the memento to Brother Samir SPK, Sultan Gold, Dubai. Thank you very much. I request Brother Muzaffar to please come on stage and collect the memento from Brother Bobby Chamanur. Brother Bobby, I request you to please stand for just a minute to give it to everyone. Brother Muzaffar is also a trust advocate. Muzaffar Saab is also a trustee of Be Human. Thank you very much. Could I request Brother Mohammad Kunyi Saab of Shanti Prakashana to please come on stage and collect the memento of Be Human from Brother Bobby Chamanur. Next, I request
Zakaria Saab from Al Muzaim Jubail to please come on stage and collect the memento from Be Human from Brother Bobby from Boshe. I request Sharif Saab from Whitestone to please come on stage and collect his memento from Brother Boshe. I request K. Bawa Saab, who is the father of Asif Bhai of Be Human, to please come on stage, who's inspired his son to do some great work in the community and the society, to collect it from Boshe. K. Bawa Saab. Can I request Brother Jamal to please come on stage and collect the memento from Boshe. We have a special guest, Brother Abdullah Monu Saab from Qatar, who's here with us. Abdullah Saab, I request you to please come on stage and collect your memento from Boshe. Latif Saab, can we have Latif Saab on stage? Latif Saab, please come on stage and collect your memento from Boshe. We have Brother Naveen Hegde. Brother Naveen Hegde, could we please have you on stage and collect your memento from Boshe? Can we have a small applause? Thoda thaliyan, please. Bhaiyon aur behnon. Qayyum Saab, can we have you on stage, please? Qayyum Saab, please come on stage and collect your memento from Boshe. And today's wonderful MC, Rafiq Master Saab. Rafiq Master Gerdu. Please welcome him with a big Jora the Chapale. Please welcome him. Rafiq Master Saab, please collect your memento. And finally, the handsome Saif Sultan, please come on stage. And finally, the superstar of Be Human, the whole idea behind Human, the heart and soul of Be Human, Asif Bhai, please come on stage. Oh, look at the team going, yes! I hand over the mic to, you can take your seat, Brother Boshe. I hand over the mic to Brother Rafiq Master Saab. He will continue. Okay, thank you, Saif Bhai. Time is already 9:30, so we have to wind up as soon as possible. It is already late. ದಯವಿಟ್ಟು ತಮ್ಮ ಕ್ಷಮೆಯನ್ನು ಯಾಚಿಸ್ತೇವೆ. 6:30 ಗಂಟೆಗೆ ನಮ್ಮ ಜೊತೆ ಅಭಯಂ ಡಯಾಲಿಸಿಸ್ ಸೆಂಟರ್ ಅವರ 1 ನಿಮಿಷದ ವಿಡಿಯೋ. ಇವತ್ತು ಕಾಸರಗೋಡಿನ ದ ಬಿಗ್ಗೆಸ್ಟ್ ಡಯಾಲಿಸಿಸ್ ಫ್ರೀ ಸೆಂಟರ್, free of cost. So Abhayam video please. They are ready? Yes. A lifelong disease to the kidney is an experience that destroys a person both physically and financially. It was in 2018 that Abhayam started functioning with a view of providing dialysis to the needy people of Kasaragod, where the treatment facilities are so limited. Abhayam started its journey with 2 machines, and it expanded now with 14 machines facilitating SOLAS to more than 40 patients at a stretch. Other than dialysis, injections, blood test, doctor consultation, food are provided free here. Abhayam is beautifully built, not as a hospital but as a home of relief. The concept of Abhayam itself is close to a family, not to a firm. Excellent service, homely staff, events and celebrations, it goes on. Fate took some happiness away from them, and Abhayam here tries to bring a few back to their lives. ನಮ್ಮ ಜೊತೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಈ ಒಂದು ಟೀಮ್ ಬಿ ಹ್ಯೂಮನ್ ಇದರ
ಬ್ರೈನ್, ಇದರ ಹಾರ್ಟ್, ಇದರ ಸೋಲ್, ಇದರ ಬಾಡಿ, ಇದರ ಆರ್ಕಿಟೆಕ್ಟ್. ಇಟ್ ಈಸ್ ನನ್ ಅದರ್ ದೆನ್ ಮಿಸ್ಟರ್ ಆಸಿಫ್ ಡೀಲ್ಸ್. ಅವರ ಹೃದಯದ ಮಾತು. ವಿ ವಾಂಟ್ ಟು ಹಿಯರ್ ದ ವರ್ಡ್ಸ್ ಫ್ರಮ್ ಹಿಸ್ ಹಾರ್ಟ್. ಅವರ ಹೃದಯದ ಮಾತು. ಏನು ಪ್ರಿಪರೇಷನ್ ಇಲ್ಲ, he speaks from the heart. So we want to eagerly want to listen his words from the heart. Ladies and gentlemen, all the guests on the dais today, especially I would like to thank all the three felicitated guests today, especially Mr. Bobby sir, who has come all the way from Cochin via Bangalore to Mangalore. I welcome you, sir. Secondly, Savita Shakti of Tapasya Foundation, Mr. Hanif from Puttur Community Center, Mr. Sharif Bhai, Whitestone, who has just left, Mr. Zakaria Saab, Mr. Qatar Abdullah Monaka, KM Ashraf, AKM Ashraf, my father, Muzaffar Ahmed, Naveen Hegde, Qayyum from Abhayam, Rafiq Master, who was the host, Saif Sultan, Latif Gurupura, and Jamal, all the guests on the dais. And also today I would like to thank specially all the guests below the dais also, who have spent your precious time with us from 6:32 until now, and all the security who has given by Deepak and his team, even the drums, the guys of the drums who are waiting with us, the media, the electricity, and especially I would like to thank the owner of Kianza, who has provided us with the venue. Thank you very much, sir, and all the volunteers who have spent your precious time with us, especially Arif and team, and also my Mangalore total team who are with us. Jazakallah khair, and special thanks to the event management done by Dawood and Sajid. They are the main persons who have arranged a wonderful platform for us for this event. And inshallah, hope next time we will invite Bobby sir once again. Thank you once again from bottom of my heart. Jazakallah khair. Not to go. There are good singers and the team have already come. Okay, I request all the volunteers, please come on stage.